व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्तिस्तु सतां हरिः ओम्। ಲೋಮಶರ ಜೊತೆ ಪಾಂಡವರು ಪ್ರಯಾಣವನ್ನು ಬೆಳೆಸ್ತಾ ದಾರಿಯಲ್ಲಿ ಅನೇಕ ದೇಗುಲಗಳು ಸಿಕ್ಕಿವೆ, ತೀರ್ಥ ಸರೋವರಗಳು ದೊರಕಿವೆ, ಅನೇಕ ಋಷಿಗಳು ತಪಸ್ಸಿದ್ಧಿಯನ್ನು ಪಡೆದ ತಪೋಭೂಮಿಗಳನ್ನು ಸೇವಿಸಿದ್ದಾರೆ. ಹಿರಿಯರ ಜೊತೆಗೆ ಹೋಗುವುದರಿಂದ ಆಗುವ ಲಾಭ ಏನು ಅಂದರೆ, ಕೇವಲ ಪ್ರದೇಶಗಳು ಸಿಕ್ಕಿದ್ರೂ ಅಲ್ಲೇನು ಮಾಡಬೇಕು ಅನ್ನುವ ಆದೇಶ ಸಿಗದೇ ಇದ್ದರೆ ಅಥವಾ ಉಪದೇಶ ಸಿಗದೇ ಇದ್ದರೆ ಸುಮ್ಮನೆ ಹೋಗಿ ಬಂದ ಕುಟ್ಟಿ ಕುಂದಾಪುರಕ್ಕೆ ಹೋಗಿ ಬಂದ ಅಂತ, ಯಾಕೆ ಹೋಗಬೇಕು ಏನು ಹೋಗಬೇಕು ಅಂತ ಗೊತ್ತಿಲ್ಲದೇ ಯಾವಾಗಲೂ ದೂರು ಬರ್ತಾ ಇರುತ್ತೆ ತನ್ನ ಬಗ್ಗೆ, ಏನು ಕೆಲಸ ಮಾಡಲ್ಲ ಅಂತ. ಹುಡುಗ ಅಪ್ಪ ಬೆಳಿಗ್ಗೆ ಮಾತಾಡ್ತಾ ಇದ್ದದ್ದನ್ನು ಕೇಳಿಸ್ಕೊಂಡು ಸೀದಾ ಹೋಗಿ ಬಂದುಬಿಟ್ಟ. ಯಾಕೆ ಹೋದಿ ಕೇಳಿದ್ರೆ ಅವನಿಗೂ ಗೊತ್ತಿಲ್ಲ. ಅಪ್ಪ ಏನು ಕೆಲಸ ಮಾಡಲ್ಲ ಅಂತ ಹೇಳಿದಕ್ಕೆ ನಾನು ಕೆಲಸ ಮಾಡಿ ತೋರಿಸ್ತೇನೆ ಅಂತ. ನಮ್ಮ ಪರಿಸ್ಥಿತಿ ಹಾಗಿರುತ್ತೆ ಎಷ್ಟೋ ಸಲ. ಅದರ ಹಿನ್ನೆಲೆ ಅರಿವಿಗೆ ಬಂದರೆ ಆಗ ಹುಟ್ಟುವ ಭಕ್ತಿಯೇ ಬೇರೆ, ಶ್ರದ್ಧೆಯೇ ಬೇರೆ. ಇವತ್ತು ನಮಗೆ ಯಾವುದೇ ದೇವಸ್ಥಾನಗಳ ಬಗ್ಗೆ ಅಥವಾ ಅಲ್ಲಿಯ ಪ್ರದೇಶಗಳ ಬಗ್ಗೆ ನಮಗೆ ಇತಿಹಾಸದ ಪರಿಚಯ ಇಲ್ಲದೇ ಇರುವುದರಿಂದ ಅದೊಂದು ಶ್ರದ್ಧಾ ಕೇಂದ್ರಕ್ಕಿಂತ ಹೆಚ್ಚಾಗಿ ನಮಗೆ ಏನಾದರೂ ಲಾಭ ಬರುತ್ತೆ ಅನ್ನುವ ಸ್ಥಾನವಾಗಿ ಉಳಿದಿದೆ. ಯಾವಾಗ ಅದಕ್ಕೆ ಸರ್ವಕಾರವು ಕೈ ಹಾಕುತ್ತೋ ಆವಾಗ ಅನಿವಾರ್ಯವಾಗಿ ಉಳಿದದ್ದೆಲ್ಲ ಯೋಚನೆಗಳು ಜಾರಿ ಬೀಳುತ್ತೆ. ಅದರಿಂದಾಗಿ ಭಕ್ತರ ಮತ್ತು ದೇವರ ನಡುವೆ ಮತ್ತೊಬ್ಬ ಕೊಂಡಿ ಸಿಕ್ಕಿಸಲಿಕ್ಕೆ ಬರಬಾರ್ದು. ಹಾಗಾಗಿ ಯಾವುದೇ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅದು ಧರ್ಮದ ಬಗ್ಗೆ ಚೆನ್ನಾಗಿ ಗೊತ್ತಿರೋರ ಕೈಯಲ್ಲಿರಬೇಕು ಹೊರತು ಧರ್ಮವನ್ನು ರಾಜಕಾರಣಕ್ಕಾಗಿ ಉಪಯೋಗಿಸಿಕೊಳ್ಳೋರ ಕೈಯಲ್ಲಿ ಇರಬಾರ್ದು. ಹಾಗಿರುವುದರಿಂದಲೇ ಎಷ್ಟೋ ದೇಶಾದ್ಯಂತ ಯಾವ ಪ್ರದೇಶದಿಂದ ಅಥವಾ ಯಾವ ದೇಗುಲದಿಂದ ಏನು ಉತ್ಪತ್ತಿ ಹುಟ್ಟುತ್ತೋ ಅದರ 1% ಕೂಡ ಅದರ ನೆತ್ತಿಯ ಅಂದರೆ ಮಾರಿನ ಮೇಲೆ, ಸೂರ್ಯನ ಮೇಲೆ ತೂತು ಬಿದ್ದರೂ ಕೇಳೋರು ಇರಲ್ಲ. ಕೊನೆಗೆ ದೇವರಿಗೆ ನಿತ್ಯ ಅಭಿಷೇಕ ಅಂದ್ಕೊಳ್ಬೇಕು, ನಿತ್ಯ ಸೂರ್ಯನ ದರ್ಶನ ಅಂತ ಅಂದ್ಕೊಳ್ಬೇಕು, ನಿತ್ಯ ಹೊರಗಿಂದ ಅಂದರೆ ಕೆಲವೆಲ್ಲ ಸೂರ್ಯ ದರ್ಶನ ಮಾಡಿಸೋದು, ಮಳೆ ನೀರು ತಂದು ಹಾಕೋದು ಅಂತೆಲ್ಲ ಇದೆ. ಇದು ನಾವೇ ಸಮಾಧಾನ ಪಟ್ಟುಕೊಳ್ಳು ತಾನಾಗಿ ಸ್ವಾಭಾವಿಕವಾಗಿ ಆಗುತ್ತೆ ಅನ್ನುವ ರೀತಿ ಆಗುತ್ತೆ. ಅದು ಕೇವಲ ಒಂದು ಶ್ರದ್ಧಾ ಕೇಂದ್ರ ಅಂತ ಅಷ್ಟೇ ಅಲ್ಲ, ಅದರಲ್ಲಿ ಅನೇಕ ಸಂಗತಿಗಳು ತುಂಬಿಕೊಂಡಿದೆ ಅಂತ ಅನ್ನೋದನ್ನು ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ಈ ಮಹಾಭಾರತ ರಾಮಾಯಣ ಎಲ್ಲಿಯೇ ಭಾಗವತದ ಕಾಲದಲ್ಲೂ ದೇವತಾಯತನಾನಿಚ, ಅನೇಕ ದೇವತೆಗಳ ಆಯತನಗಳಿಗೆ ಕೃಷ್ಣ ಆ ಸಂದರ್ಭದಲ್ಲಿ ಭೇಟಿ ಕೊಟ್ಟ ಅನ್ನುವ ಮಾತುಗಳು ಬರ್ತಾವೆ. ಅದು ಪಾಂಡವರು ಈಗ ಹೋಗಿ ಬಂದ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಎಲ್ಲ ಸಂದರ್ಭದಲ್ಲೂ ಭಗವಂತನ ದರ್ಶನ ಆಗುವುದಕ್ಕೆ, ಭಗವಂತನ ಮರ್ಮವನ್ನು ಅರಿತುಕೊಳ್ಳುವುದಕ್ಕೆ ಇಂತಹ ಕೇಂದ್ರಗಳು ನಮಗೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಭಗವಂತನ ಚಿಂತನೆಯನ್ನು ಮಾಡುವುದು ಅಂತ ಮಾತ್ರ ಅಲ್ಲ, ಫ್ರೀ ಸರ್ವಿಸ್ ಅದೊಂದು ರೀತಿ. ಯಾಕೆಂದರೆ ಎಲ್ಲೆಲ್ಲೋ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ಹೋಗಿ ನಾವು ಈ ಕೌನ್ಸಿಲಿಂಗ್ ಮಾಡಿಕೊಳ್ಳುವುದರ
ರೂಪವನ್ನೇ ಈ ಪ್ರದೇಶದಲ್ಲಿ ಬಂದಾಗ ದೇವರ ಹತ್ರ ನಮ್ಮ ಭಕ್ತಿಯನ್ನು, ನಮ್ಮ ಒಳಗಿನ ಎಲ್ಲ ಒಳತೋಟಿಗಳನ್ನು ಹೇಳಿಕೊಂಡಾಗ ಅದು ಸಮಾಧಾನಕ್ಕೆ ಬರುತ್ತೆ. ಅವನ ಮನಸ್ಸು ಅಂತಹದೊಂದು ವ್ಯವಸ್ಥೆಗೆ ಮತ್ತೆ ಮೊದಲಿನಂತೆ ತಿಳಿಯಾಗುವುದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಪಾಂಡವರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಉದಾಹರಣೆ ಅಲ್ಲ. ಈ ದೇವಸ್ಥಾನದ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಒಂದು ದೊಡ್ಡ ಪ್ರಪಂಚ ಅದು. ಯಾಕೆಂದರೆ ಅಲ್ಲಿ ಶಿಲ್ಪಿಗಳು ಬದುಕ್ತಾರೆ, ಶುದ್ಧವಾದ ನೀರು ಸಿಗುತ್ತೆ ಅನ್ನೋ ಸಂತೋಷ ಇರುತ್ತೆ ಬರುವವರಿಗೆ, ಬಗೆ ಬಗೆಯ ಶಿಲ್ಪಗಳು ಮನಸ್ಸಿಗೆ ಸಮಾಧಾನ ನೀಡುತ್ತೆ, ಅಲ್ಲಿ ಬರುವ ಹಿರಿಯರಿಂದ ಒಳ್ಳೆಯ ವಿಷಯ ಸಿಗುತ್ತೆ, ನಿರಂತರವಾಗಿ ಗಾನ ಮಂತ್ರಗಳ ಚಿಂತನೆ ನಡೀತಾ ಇರುತ್ತೆ. ಅದರಿಂದಾಗಿ ಅದರ ಸಾತ್ವಿಕವಾದ ವೈಬ್ರೇಷನ್ ಅವನಲ್ಲಿ ಬಗೆ ಬಗೆಯ ದೋಷಗಳನ್ನೆಲ್ಲ ದೂರ ಮಾಡುತ್ತೆ. ಅದು ಗಂಟೆಯ ನಾದ ಇರ್ಬೋದು, ಶಂಖದ ನಾದ ಇರ್ಬೋದು, ನಗಾರಿಯ ನಾದ ಇರ್ಬೋದು, ಏನೆಲ್ಲ ಅಪರೂಪದ ಸಂಗತಿಗಳು ಅಂತ ಒಂದು ಕಲ್ಲಿನ ಪ್ರದೇಶದ ಒಳಗೆ. ಅದರಿಂದಾಗಿ ಪ್ರಾಚೀನರು ಕಲ್ಲಿನಿಂದಲೇ ದೇಗುಲಗಳ ಚಿಂತನೆ ಮಾಡ್ತಾ ಇದ್ದು ಹೊರತು ಇವತ್ತಿನ ಹಾಗೆ ನಾವು ಒಂದು 4 ಗೋಡೆ ಕಟ್ಟಿದ ತಕ್ಷಣ ಅದರ ಮಧ್ಯದಲ್ಲಿ ಇಟ್ಟರೆ ಆಗುತ್ತೆ ಅಂತಲ್ಲ. ಅದಕ್ಕೊಂದು ಷಡಾಧಾರ ಅಂತಿದೆ, ಒಂದು ಪೀಠ ಅಂತಿದೆ, ಪೀಠದ ಮೇಲೆ ಪ್ರತಿಮೆ ಅಂತಿದೆ, ಅದರ ಮೇಲೆ ಚಂದದ ಮುಗುಳಿ ಇರುತ್ತೆ, ಅದು ಒಂದು ಪಿರಮಿಡ್ನ ಆಕಾರದಲ್ಲಿ ಆಕಾಶದ ಎಲ್ಲ ಪ್ರಾಣಶಕ್ತಿಯನ್ನು ಒಂದು ಕಡೆಗೆ ಹೀರಿಕೊಳ್ಳುವ ಹಾಗಿರುತ್ತೆ. ಇದಕ್ಕೆಲ್ಲದಕ್ಕೂ ಒಂದು ಕಾರಣ ಇದೆ. ನಮಗೆ ಇವತ್ತೊಂದು ಆಕೃತಿಯಲ್ಲಿ ಮಾತ್ರ ದೇವತಾಲಯಗಳು ಕಾಣುತ್ತೆ ಹೊರತು ಅದರ ಅಂತಃಸತ್ವದಲ್ಲಿ ಏನೆಲ್ಲ ವಿಜ್ಞಾನವನ್ನು ಅದು ಹೊಂದಿದೆ ಅನ್ನುವ ಸಂಗತಿಯ ಕಡೆಗೆ ನಾವು ಹೆಚ್ಚು ಗಮನ ಕೊಡುವುದಿಲ್ಲ. ಪಾಂಡವರು ಹೋದಲ್ಲೆಲ್ಲ ವಿಶಿಷ್ಟ ಸಂಗತಿಗಳನ್ನು ತಿಳಿಯುತ್ತಾ ಇದ್ದದ್ದರ ಉದ್ದೇಶ ಇತಿಹಾಸದ ದೃಷ್ಟಿಯಿಂದಲೂ ಕೂಡ ಆ ಪ್ರದೇಶ ಅನ್ನೋದು ನಮ್ಮತನದ ಸಂಕೇತವಾಗಿ ನಿಲ್ಲುತ್ತೆ. ನಮ್ಮ ಪ್ರಾಚೀನರಿಗೆ ಎಷ್ಟೆಲ್ಲ ತಿಳುವಳಿಕೆ ಇತ್ತು ಅಂತ ತಿಳಿಸುವುದು ಒಂದಾದರೆ, ನಾಗರಿಕತೆ ಅನ್ನೋದು ಯಾವುದೋ ಕಣ್ಣು ಬಿಡುವ ಮುನ್ನವೇ ಈ ದೇಶದಲ್ಲಿ ಸಮೃದ್ಧಿ ಇತ್ತು ಅನ್ನೋದನ್ನು ತಿಳಿಸುವ ದೃಷ್ಟಿಯಲ್ಲಿ ಈ ದೇಗುಲಗಳು ನಮ್ಮ ಕಥೆಯನ್ನು ಹೇಳುತ್ತವೆ, ನಮ್ಮ ಕಥೆಯನ್ನು ಹೇಳುತ್ತೆ, ನಮ್ಮ ಪೂರ್ವಜರ ಕಥೆಯನ್ನು ಹೇಳುತ್ತೆ, ಈ ನೆಲದ ಸಾಮರ್ಥ್ಯದ ಕಥೆಯನ್ನು ಹೇಳುತ್ತೆ. ಹಾಗಾಗಿ ಇದೆಲ್ಲದರ ದೃಷ್ಟಿಯಿಂದಲೂ ಕೂಡ ಒಂದು ಸಂಸ್ಥೆ ಅಂತ ಬಂದಾಗ ಅಥವಾ ಒಂದು ದೇವಸ್ಥಾನ ಶ್ರದ್ಧಾ ಕೇಂದ್ರಗಳು ಅಂತ ಬಂದಾಗ ಅದರ ಮಹತ್ವವನ್ನು ಅರಿತಾಗ ನಮಗೆ ಅದರ ಭಕ್ತಿಯ ಸ್ವರೂಪವೂ ಇನ್ನಷ್ಟು ಹೆಚ್ಚು ಅದರಲ್ಲಿ ಹೆಚ್ಚತ್ತೆ, ಭಕ್ತಿಯ ಭಾವವೂ ಹೆಚ್ಚತ್ತೆ, ಅರಿವು ಮೂಡುತ್ತೆ. ಇದರಿಂದ ಸಹಜವಾಗಿ ಅಂತರಂಗದ ಸಾಧನೆ, ಬಹಿ ಪ್ರಕಾರದ ಎಲ್ಲ ಆಲೋಚನೆಗಳು ಕೂಡ ತಿಳಿಯಾಗ್ತವೆ ಅನ್ನುವುದನ್ನು ಯೋಚನೆ ಮಾಡ್ತಾ ನಾವು ಹೋದ ಬಾರಿ ಪಾಂಡವರು ಹೀಗೆ ಪ್ರಯಾಣ ಮಾಡ್ತಾ ಬರ್ತಾ ಚ್ಯವನರ ಆಶ್ರಮಕ್ಕೆ ಬಂದರು ಅಂತ ನೋಡಿದೆವು. ಅದಕ್ಕೆ ಕೇಳ್ತಾರೆ, ಏನಾಯಿತು, ಇಲ್ಲಿ ಏನಿದೆ ಅಂತ, ವಿಶೇಷತೆ ಏನಿತ್ತು. ಆಗ ಸುಕನ್ಯಾ ಅನ್ನುವವಳು ಶರಿಯಾತಿಯ ಮಗಳಾಗಿ ಬಂದದ್ದು, ಎಲ್ಲೋ ವಿಹಾರಕ್ಕೆ ಹೋಗಬೇಕು ಅಂತ ಬಯಸಿ ಕಾಡಿನ ಮಧ್ಯ ಸೇರಿದ್ದು. ಕಾಡಿನ ಮಧ್ಯದಲ್ಲಿ ಯಾವುದೋ ಒಂದು ಹುತ್ತದ ನಡುವೆ 2 ಮಿಂಚು ಹೊಳದಂತೆ ಮಿಣುಕುತ್ತಿರುವಂತಹ ಜ್ಯೋತಿಯನ್ನು ಒಂದು ಕಡ್ಡಿಯಿಂದ ಕುಕ್ಕಿ ಏನು ಅಂತ ಕುತೂಹಲದಿಂದ ದಿಟ್ಟಿಸಿದ್ದು. ಆ ಒಡನೆ ಇಡೀ ಪರಿಸರದಲ್ಲಿ ಎಲ್ಲರೂ ಕೂಡ ಪ್ರಕೃತಿಯ ಯಾವುದೋ ಒಂದು ದಿಗ್ಬಂಧನಕ್ಕೆ ಒಳಗಾದದ್ದು. ರಾಜ ಶರಿಯಾತಿ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಹೇಳಿ ಅಂತ ಕೇಳಿಕೊಂಡ. ಆಗ ಜನಗಳಿಗೇನು ಗೊತ್ತಿಲ್ಲ, ಆದರೆ ಮಗಳು ಬಂದು ನಾನೇ ಒಂದು ತಪ್ಪು ಮಾಡಿದ್ದೇನೆ ಅಪ್ಪ ಅಂತ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡು ಅವನ ಮುಂದೆ ಹೋಗಿ ಕ್ಷಮೆ ಕೇಳಿದ್ದು. ನನಗೆ ಮುಂದೆ ಕಣ್ಣಿಲ್ಲದೆ ತಪಸ್ಸು ಮಾಡುವುದಕ್ಕೆ ಈ ವೇದನೆಯಿಂದ ಅಸಾಧ್ಯವಾದಾಗ ನಿನ್ನ ಮಗಳೇ ನನಗೆ ಎಲ್ಲ ನನ್ನ ಕರ್ತವ್ಯಕ್ಕೆ ಕೈಂಕರ್ಯಕ್ಕೆ ಸಹಕಾರ ನೀಡಬೇಕು, ಹಾಗಾಗಿ ನಿನ್ನ ಮಗಳನ್ನೇ ನನಗೆ ಮದುವೆ ಮಾಡಿಕೊಡು ಅಂತ ಹೀಗೆ ಚ್ಯವನ ಕೇಳಿದ್ದು. ರಾಜ ಅದನ್ನು ಒಪ್ಪಿಕೊಂಡದ್ದು. ಇಷ್ಟು ಕಥೆಯೆಲ್ಲ ಆಗಿ ಮುಂದೆ ಜೊತೆಗಿರಬೇಕಾದ್ರೆ ಅಶ್ವಿ ದೇವತೆಗಳು ಆಕೆಯನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ತಮ್ಮ ರೂಪ ಸೌಂದರ್ಯಗಳಿಂದ ಮರಳು ಮಾಡಲಿಕ್ಕೆ ಪ್ರಯತ್ನಪಟ್ಟು ಮಾತಿನಿಂದ ಸೆಳೆಯುವ ಪ್ರಯತ್ನ ಮಾಡಿದ್ದು. ಆದರೆ ಅವಳು ಯಾವ ಕಾರಣಕ್ಕೂ ಅಲುಗಾಡದೆ ದಿಟ್ಟೆಯಾಗಿ ಉತ್ತರವನ್ನು ಕೊಟ್ಟಾಗ, ನಿನ್ನ ಈ ದಿಟ್ಟತನಕ್ಕೆ ಮೆಚ್ಚಿ ನಾವು ನಿನ್ನ ಯಜಮಾನನಿಗೆ ಒಳ್ಳೆಯ ಪೌಷ್ಟಿಕವಾದ ಶರೀರವನ್ನು, ಅಂತೆಯೇ ಮಾಡಬೇಕಾದ ಕರ್ತವ್ಯಕ್ಕೆ ಬಹಳ ಪೂರಕವೆನಿಸಿದ ಕಣ್ಣನ್ನು ಕೂಡ ಕೊಡುವವರಿದ್ದೇವೆ, ಕೇಳಿಕೊಂಡು ಬಾ. ಅವಳು ಕೇಳಿಕೊಂಡು ಬರ್ತಾಳೆ. ಬಂದ ಬಳಿಕ ಚ್ಯವನನು ಇಷ್ಟಪಡ್ತಾನೆ. ಸ್ವತಃ ತಮ್ಮ ತಪಸ್ಸನ್ನು ಯಾವತ್ತೂ ಕೂಡ ನಾವು ವೈಯಕ್ತಿಕವಾದ ಆಸೆ ಆಕಾಂಕ್ಷೆಗಳಿಗೆ ಉಪಯೋಗಿಸುವುದು ತರವಲ್ಲ, ಆದರೆ ನೀನು ನಿನ್ನ ಪಾತಿವ್ರತ್ಯದ ಬಲದಿಂದ ದೇವತೆಗಳ ವರವನ್ನು ನನಗಾಗಿ ತಂದಿದ್ದಿ ಅನ್ನೋದನ್ನು ನಾನು ತಿರಸ್ಕರಿಸುವುದಕ್ಕೂ ಇಷ್ಟಪಡುವುದಿಲ್ಲ. ಆಯಿತು ಅಂತ ಹೇಳಿ 3 ಜನ ಒಟ್ಟಿಗೆ ಒಂದು ತೊರೆಯಲ್ಲಿ ಮುಳುಗು ಹಾಕಿ ಏಳುವಾಗ ಮತ್ತೆ 3 ಜನರು ಒಂದೇ ಆಕೃತಿಯಲ್ಲಿ ಚ್ಯವನನಂತೆ ಕಂಡಾಗ ಭಗವಂತನನ್ನೇ ಪ್ರಾರ್ಥಿಸಿ, ನಾನು ಇಲ್ಲಿಯ ತನಕ ನಿರ್ಮಲವಾಗಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ನನ್ನ ಯಜಮಾನನನ್ನು ನಾನು ಪ್ರೀತಿಸಿ
ಆರಾಧನೆ ಮಾಡಿ ಮೆಚ್ಚಿಸಿದ್ದು ಹೌದಾದರೆ ಭಗವಂತನ ಆರಾಧನೆ ಈ ಎಲ್ಲ ಕ್ರಮದಲ್ಲಿ ನನ್ನದು ಸರಿ ಇದ್ದರೆ ನನ್ನ ಯಜಮಾನನ ಪರಿಚಯ ನನಗಾಗಲಿ ಅಂತ ಹೀಗೆ ದೇವರ ಹತ್ರ ಅತ್ಯಂತ ಪ್ರೀತಿಯಿಂದ ಕೇಳಿಕೊಳ್ತಾಳೆ. ಆಗ ದೇವಲೋಕದ ಗುರುತುಗಳು ಉಳಿದವರಲ್ಲಿ ಇತ್ತು, ಈತನಲ್ಲಿ ಕಾಣಲಿಲ್ಲ. ಬೆವರುವುದಾಗಲಿ, ಹೂಗಳು ಬಾಡುವುದಾಗಲಿ, ಕಣ್ಣು ಮಿಟುಕಿಸುವುದಾಗಲಿ, ನೆಲಕ್ಕೆ ಕಾಲು ತಾಕುವುದಾಗಲಿ ಇದ್ಯಾವುದು ದೇವತೆಗಳಲ್ಲಿ ಇರುವುದಿಲ್ಲ. ಹಾಗಾಗಿ ಇವನಲ್ಲಿ ಅಂಥದ್ದೆಲ್ಲ ಕಂಡ ಕೂಡಲೇ ಇವನೇ ಚ್ಯವನ ಅಂತ ಭಾವಿಸಿ ಜೊತೆಗಿದ್ದಾಳೆ. ಸಂತೋಷದಿಂದ ಇರುವ ಹೊತ್ತು ಶರಿಯಾತಿ ಒಂದು ಬಾರಿ ಮತ್ತೆ ಕಾಡಿನಲ್ಲಿ ಮಗಳನ್ನು ತಾನು ಕಳಿಸಿಕೊಟ್ಟು ಬಂದೆ. ಆದರೆ ಅವಳ ಕಷ್ಟ ಏನು ಅಂತ, ದೇಶಕ್ಕೋಸ್ಕರ ಇಡೀ ದೇಶದ ವ್ಯವಸ್ಥೆ ಈ ಋಷಿಯ ಶಾಪದಿಂದ ಅತ್ಯಂತ ಕಷ್ಟಕ್ಕೆ ಒಳಗಾದಾಗ ತುಂಬು ಮನಸ್ಸಿನಿಂದ ಆಕೆ ತನ್ನನ್ನೇ ತ್ಯಾಗ ಮಾಡಿ ಋಷಿಯ ಜೊತೆಗೆ ಬದುಕ್ತೇನೆ ಅಂತ ಹೇಳಿದ್ದರ ಬಗ್ಗೆ ಹೆಮ್ಮೆ ಪಟ್ಟು ಬಂದರೆ ಯಾರೋ ಓಡಾಡ್ತಾ ಇದ್ದಾರೆ, ಯಾರದ್ದೋ ಜೊತೆಗೆ ಇದ್ದಾಳೆ ಇವಳು. ಸಿಟ್ಟು ಬಂತು, ಹೋಗಿ ಬೈಬೇಕು ಅಂತ ಅಂದ್ಕೊಂಡವನಿಗೆ ಚ್ಯವನ ತಡೀತಾನೆ. ನೀನೇನು ಅಂದ್ಕೊಂಡಿದ್ದಿ, ಇಲ್ಲಿ ಏನಾಗಿದೆ ಅನ್ನೋದು ನಿನಗೆ ಗೊತ್ತಿಲ್ಲ, ನೀನು ಅಂದ್ಕೊಂಡಿದ್ದು ತಪ್ಪು, ಇಲ್ಲಾಗಿದ್ದು ಬೇರೆ ಅಂತ ಹೇಳಿ ನಿಜವಾದ ನಡೆದ ಕಥೆ ಅಷ್ಟು ಹೇಳಿದಾಗ ಶರಿಯಾತಿ ತುಂಬ ಸಂತೋಷ ಪಡ್ತಾನೆ. ಆದರೆ ನೀವು ಬಂದದ್ದು ತುಂಬ ಒಳ್ಳೆಯದೇ ಆಯಿತು. ಸಂಹೃಷ್ಟಸ್ಸೇನಯಾ ಸಾರ್ಧಂ ಉಪಾಯಾದ್ ಭಾರ್ಗವಾಶ್ರಮಂ. ಚ್ಯವನನನ್ನು ಸುಕನ್ಯನ್ನು ನೋಡಿ ಶರಿಯಾತಿಗೆ ಈ ಸಂತೋಷ ಆಯಿತು. ಅವನೇ ಹಿಂದೆ ಮಾತು ಕೊಟ್ಟಂತೆ ಅಶ್ವಿದೇವತೆಗಳಿಗೆ ಯಜ್ಞದಲ್ಲಿ ನಿಮ್ಮನ್ನು ಕರೆಸಿ ನಿಮ್ಮ ಪಾಲಿನ ಆಹುತಿಗಳನ್ನು ನಾನು ಕೊಡಿಸ್ಬೇಕು ಅಂತಿದೆ, ಕರೆದಾಗ ತಾವುಗಳು ಬರಬೇಕು ಅಂತ. ಆಯಿತು ಅಂತ ಹೇಳಿ ಅವರು ಹೋಗಿದ್ದಾರೆ. ಈಗ ಈ ಶರಿಯಾತಿಯನ್ನು ಯಜಮಾನನನ್ನಾಗಿಸಿಕೊಂಡು ಒಂದು ದೇವಯಜ್ಞವನ್ನು ನಡೆಸಿದ್ದಾನೆ. ನಡೆಸಿ ಹೇಳಿದ ಮಾತಿನಂತೆ ಅಗೃಹ್ಣಾತ್ ಚ್ಯವನಸ್ಸೋಮಂ ಅಶ್ವಿನೋರ್ ದೇವಯೋಸ್ತದಾ ತಮಿಂದ್ರೋ ವಾರಯಾಮಾಸ ಗೃಹ್ಣಾನಂ ಸ ತಯೋರ್ಗ್ರಹಂ. ಯಜ್ಞದಲ್ಲಿ ಸೋಮರಸವನ್ನು ಈ ಪಾತ್ರೆಗಳಲ್ಲಿ ಇಟ್ಟು, ಅದಕ್ಕೆ ಗ್ರಹಗಳು ಅಂತ ಕರೀತಾರೆ. ಪಾತ್ರೆಯನ್ನು ಆ ಸೋಮ ಹಾಕುವ ಬಟ್ಟಲುಗಳು. ಆ ಬಟ್ಟಲುಗಳು ಒಂದೊಂದು ಯಜ್ಞದಲ್ಲಿ ಒಂದೊಂದು ಸಂಖ್ಯೆಯಲ್ಲಿರುತ್ತೆ. ಅಶ್ವಿದೇವತೆಗಳಿಗೆ ಉದ್ದೇಶವಾಗಿಸಿಕೊಂಡು ಅವರನ್ನೇ ಶ್ರಪಣ ಮಾಡಿ ಅಭಿಮಂತ್ರಿಸಿ ಯಜ್ಞದಲ್ಲಿ ಕೊಡಬೇಕು ಅಂತ ಅಶ್ವಿದೇವತೆಗಳನ್ನು ಕರೆದೊಡನೆ ಇಂದ್ರ ವಾರಯಾಮಾಸ, ಇಂದ್ರ ತಡೆದ. ಹೇಗೆ ಕೊಡ್ತೀರಿ? ಇದು ನಮ್ಮ ಇಲ್ಲಿಯ ತನಕದ ಆಹುತಿಯ ವ್ಯವಸ್ಥೆಯಲ್ಲಿ ಇಲ್ಲದ ಹೊಸ ಹೆಜ್ಜೆ ಇದು, ಇದನ್ನು ನಾನು ಅನುಮೋದಿಸುವುದಿಲ್ಲ. ಉಭಾವೇತೌ ನ ಸೋಮಾರ್ಹೌ ನಾಸತ್ಯೌ ಇತಿ ಮೇ ಮತಿಹಿ. ಇವರು ಯಾವತ್ತೂ ಕೂಡ ಸೋಮ ರಸವನ್ನು ಪಾನ ಮಾಡುವುದಕ್ಕೆ ಅರ್ಹತೆಯನ್ನು ಪಡೆದಿಲ್ಲ, ಇಲ್ಲಿ ತನಕ ಕೊಟ್ಟಿಲ್ಲ. ಭಿಷಜೌ ದಿವಿ ದೇವಾನಾಂ ಕರ್ಮಣ ತೇನ ನಾರ್ಹತಃ. ರಕ್ತ ಮಾಂಸ ಮಲಮೂತ್ರಗಳನ್ನು ಮುಟ್ಟಿ ಚಿಕಿತ್ಸೆಯನ್ನು ಮಾಡುವವರಿಗೆ ನಾವು ಈ ಪವಿತ್ರವಾದ ವ್ಯವಸ್ಥೆಯ ಮಧ್ಯದಲ್ಲಿ ಕರೆದು ಅವರನ್ನು ಹೀಗೆ ಗೌರವಿಸುವುದಕ್ಕೆ ಅರ್ಥ ಇಲ್ಲ. ಅವ್ರಿಗೆ ಬೇಕಾದರೆ ಬೇರೆ ಕೊಡಿ, ಬಲಿ ಕೊಡಿ, ಯಜ್ಞದಲ್ಲಿ ಕೊಡಲಿಕ್ಕಾಗೋದಿಲ್ಲ ಅಂತ. ಆಗ ಚ್ಯವನ ಹೇಳ್ತಾನೆ, ಮಾವಮಂಸ್ತಾ ಮಹಾತ್ಮಾನೌ ರೂಪದ್ರವಿಣವತ್ತರೌ ಯೌ ಚಕ್ರತುರ್ಮಾಂ ಮಘವನ್ ವೃಂದಾರಕಮಿವಾರಜಂ ವಿವಾಚರಂ ಋತೆ ತ್ವಾಂ ವಿಬುಧಾಂಶ್ಚಾನ್ಯಾನ್ ಕಥಂ ವೈ ನಾರ್ಹತಃ ಸವಂ ಅಶ್ವಿನಾವಪಿ ದೇವೇಂದ್ರೇ ದೇವೋ ವಿದ್ಧಿ ಪುರಂದರ. ಅವರು ದೇವತೆಗಳೇ, ಕರ್ಮದಿಂದ ಯಾರೂ ಹಿರಿಯ ಕಿರಿಯ ಅಂತ ಆಗುವುದಿಲ್ಲ. ಆ ಕರ್ಮದ ಅನುಸಂಧಾನ ಶ್ರದ್ಧೆ ಏನು ಅಂತ ನೋಡಿಕೊಂಡು ಅವರಲ್ಲಿ ದೊಡ್ಡತನ ಇದೆಯೋ ಚಿಕ್ಕತನ ಇದೆಯೋ ಅಂತ ನೋಡುವಂಥದ್ದು. ಹಾಗಾಗಿ ಮಾವಮಂಸ್ಥಾಹ, ಒಂದು ಕರ್ಮವನ್ನು ನೋಡಿ ಒಬ್ಬನ ಗುಣವನ್ನು ಅಳಿಲಿಕ್ಕೆ ಹೋಗಬೇಡ. ಅವನಿಲ್ಲದೇ ಇದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತಾ, ನಮ್ಮ ವ್ಯವಸ್ಥೆ ಚೆನ್ನಾಗಿರುತ್ತಾ, ಸಮಾಜದಲ್ಲಿ ಎಲ್ಲರೂ ರೋಗಿಷ್ಠರಾಗಿಯೇ ಬದುಕಬೇಕಾಗುತ್ತೆ. ಅದು ಒಂದು ಎತ್ತರದ ಸ್ಥಾನ, ಅದಕ್ಕೆ ಬಹಳ ಮರ್ಯಾದೆ ಇದೆ. ಆದ್ದರಿಂದಾಗಿ ದೇವತೆಗಳ ಸಾಲಿನಲ್ಲಿ ಯಾಕೆ ಅವರಿಗೆ ಸ್ಥಾನ ಇಲ್ಲ ಅಂತ ನೀನು ಹೇಳ್ತಾ ಇದ್ದಿ, ಅದನ್ನು ನಾನು ಒಪ್ಪುವುದಿಲ್ಲ. ಅಶ್ವಿಗಳು ಕೂಡ ದೇವತೆಗಳ ಸಾಲಿನಲ್ಲೇ ಒಬ್ಬರಾದ್ದರಿಂದ ಅವರಿಗೆ ಈ ಅರ್ಹತೆಯನ್ನು ನಾನು, ಯಾಕೆಂದರೆ ಮಾತು ಕೊಟ್ಟಿದ್ದೇನೆ ಮತ್ತು ಅವರಲ್ಲಿ ಯಾವುದೇ ಥರದ ದೌರ್ಗುಣ್ಯ ಕಂಡಿಲ್ಲ. ಅದರಿಂದಾಗಿ ಸೌಮನಸ್ಯದಿಂದ ನಾವು ಆ ಯಜ್ಞದಲ್ಲಿ ಅವರನ್ನು ಆಹ್ವಾನ ಮಾಡಿದ್ದೇವೆ, ಕೊಡ್ತೇವೆ ಅಂತ. ಆಗ ಅವರು ಚಿಕಿತ್ಸೆ ಮಾಡುವಾಗ ಶರೀರದ ವಿಷಯದಲ್ಲಿ ಇದೆಲ್ಲ ಮತ್ತೆ ಮತ್ತೆ ಚರ್ಚೆ ಆಗುತ್ತೆ. ಕೊನೆಗೆ ಅದನ್ನೇ ಮತ್ತೆ ಮತ್ತೆ ಆಮ್ರೇಡಯತಿ ವಾಸವೇ, ಅದನ್ನೇ ಜಗದು ಕೆಲವೊಮ್ಮೆ ಉತ್ತರ ಇಲ್ಲದೆ ಇದ್ದಾಗ, ಅಂದರೆ ಹಾಗಾದರೆ ಇಂದ್ರ ಅಷ್ಟು ದಡ್ಡನ, ಏನು ಅದನ್ನೇ ಹೇಳುತ್ತಿದ್ದ ಅಂತ. ಕೆಲವೊಮ್ಮೆ ಅದೇನು ಅಂತ ಮುಂದೆ ಇಂದ್ರನೇ ಮಾತಾಡುವಾಗ ಹೇಳುತ್ತಾನೆ. ಅದನ್ನೇ ಮತ್ತೆ ಹೇಳಿದಾಗ ಇವನಿಗೆ ಕೋಪ ಬರುತ್ತೆ ಚ್ಯವನನಿಗೆ. ಕೂಡಲೇ ಅವನು ಮಂತ್ರವನ್ನು ಅಭ್ಯರ್ಥಯಾಮ
ಅಭ್ಯರ್ ಆಭ್ಯಾಂ ಅರ್ಥಾಯ ಸೋಮಂ ತ್ವಂ ಗ್ರಹೀಷ್ಯಸಿ ಯದಿ ಸ್ವಯಂ ವ್ರಜಂತೆ ವಜ್ರಂತೆ ಪ್ರಹರಿಷ್ಯಾಮಿ ಘೋರ ರೂಪಮನುತ್ತಮಂ. ನೀನು ಈಗಲೂ ಕೂಡ ನಾನು ಹೇಳಿದ್ದನ್ನು ಕೇಳದೆ ಹೋದರೆ ಅಶ್ವಿಗಳಿಗೆ ಗ್ರಹಣವನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟರೆ ನಾನು ವಜ್ರಾಯುಧದ ಪ್ರಯೋಗ ಮಾಡಬೇಕಾಗುತ್ತೆ. ಆಗ ಅವನು ವಜ್ರಾಯುಧನ ಪ್ರಯೋಗ ಮಾಡಿದ ತಕ್ಷಣವೇ ತಸ್ಯ ಬಾಹುಂ ಪ್ರಹರತೋ ಸ್ತಂಭಯಾಮಾಸ ಭಾರ್ಗವಃ. ಕೈ ಅಲ್ಲೇ ನಿಂತು ಬಿಡುವಂತೆ, ಎತ್ತಿದ ಕೈಯನ್ನು ಅಲುಗಾಡಿಸ್ಲಿಕ್ಕಾಗದಂತೆ ಸ್ತಂಭನಗೊಳಿಸಿದ. ಕೂಡಲೇ ಕೃತ್ಯಾರ್ಥಿ ಸುಮಹಾತೇಜ ದೇವಂ ಹಿಂಸುತಮುದ್ಯತಃ. ಆ ಕೂಡಲೇ ಒಂದು ಕೃತ್ಯ ಆ ಅಗ್ನಿಯಿಂದ ಎದ್ದು ಘೋರವಾದ ರೂಪವನ್ನು ತೊಟ್ಟು ಇಂದ್ರನನ್ನು ಆವರಿಸಿಕೊಳ್ಳುವಂತೆ ಅದರ ವರ್ಣನೆ ಮಾಡ್ತಾರೆ. ವಿಸ್ತಾರವಾದ ಶರೀರ, ಅಗಲವಾದ ಕಣ್ಣು, ದೊಡ್ಡದಾದ ಬಾಯಿ, ಘೋರವಾದ ಕೂಗು ಇದೆಲ್ಲ ತುಂಬಿಕೊಂಡು ತನ್ನ ನಾಲಿಗೆಯನ್ನು ಚಾಚುತ್ತಾ ವಜ್ರಧರನನ್ನು ವ್ಯಾಪಿಸಿಕೊಳ್ಳುವ ಹೊತ್ತಿಗೆ ನೀನು ಹೇಳಿದ ಮಾತಿನಂತೆ ಹೇ ವಿಪ್ರ, ಭವಿಷ್ಯತ ಸತ್ಯಮೇತದ್ವಚೋ ವಿಪ್ರ ಪ್ರಸೀದಮೇ ಸೋಮಾರ್ಹೌ ಅಶ್ವಿನೌ ಏತೌ ಅದ್ಯ ಪ್ರಭೃತಿ ಭಾರ್ಗವ. ಇವತ್ತಿನಿಂದ ಇನ್ನು ಮುಂದೆ ನೀನು ಹೇಳಿದಂತೆಯೇ ಈ ಯಜ್ಞದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಶ್ವಿಗಳಿಗೆ ಸಂಬಂಧಪಟ್ಟ ಮಂತ್ರಗಳು ಬಂದಾಗ ಅದನ್ನು ಅವರು ಗ್ರಹಿಸಲಿಕ್ಕೆ, ಸೇವಿಸಲಿಕ್ಕೆ, ಸೋಮರಸವನ್ನು ಪಾನ ಮಾಡಲಿಕ್ಕೆ ಅರ್ಹರಾಗಿದ್ದಾರೆ ಅಂತ ಭಾವಿಸ್ತೇನೆ. ಇದು ನಮೇ ಮಿಥ್ಯಾ ಸಮಾರಂಭೋ ಭವತ್ವೇವ ಪರೋವಿಧಿ ಜಾನಾಮಿ ಚಾಹಂ ವಿಪ್ರರ್ಷೆ ನ ಮಿಥ್ಯಾತ್ವಂ ಕರಿಷ್ಯಸಿ. ನೀನು ಮಾಡಿದ ಕೆಲಸದಲ್ಲಿ ತುಂಬ ದೀರ್ಘವಾದ ಆಲೋಚನೆ ಇರುತ್ತೆ ಅನ್ನೋದನ್ನು ನಾನು ಪರೀಕ್ಷಿಸುವುದಕ್ಕೋಸ್ಕರ ಹೀಗೆ ತಡೆದೆ. ನಿನಗೆ ನಿನ್ನ ಕರ್ತವ್ಯದಲ್ಲಿ ನೀನು ಮಾಡ್ತಾ ಇರುವ ಕೆಲಸದಲ್ಲಿ ಅದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅವ್ರು ನಮಗೇನೋ ಸಹಾಯ ಮಾಡಿದ್ರು ಅಂತ ಅವ್ರಿಗೆ ವಾಪಸ್ ಸಹಾಯ ಮಾಡೋದಿರುತ್ತೆ. ಅಲ್ಲಿ ಉದ್ದೇಶ ನಮಗೆ ಸಹಾಯ ಮಾಡಿದ್ರು ಅಂತ ಅಷ್ಟೇ ಇರುತ್ತೆ ಹೊರತು ಅವರು ಆ ಯೋಗ್ಯತೆಗೆ ಅರ್ಹರು. ನೀವೊಂದು ಊಟ ಕರೆದಕ್ಕೆ ವಾಪಸ್ ಊಟ ಕರೀರಿ ಸರಿ, ನೀವು ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದು ಒಂದು ಲೋಕಕ್ಕೆ ಸಂದೇಶವನ್ನು ಕೊಡುವ ಕಾರ್ಯಕ್ರಮದಲ್ಲಿ ಅಲ್ಲಿ ಅವರನ್ನು ಕರಿಬೇಕು. ನಿನ್ನ ವೈಯಕ್ತಿಕ ಸಂಬಂಧವನ್ನು ನಿನ್ನ ವೈಯಕ್ತಿಕವಾದ ವ್ಯವಸ್ಥೆಯೊಳಗೆ ಇಡಬೇಕು ಹೊರತು ನೀನೊಂದು ಯಜ್ಞದಲ್ಲಿ ಅವರನ್ನು ಕರೀತಾ ಇರೋದು ಯಾವ ಅರ್ಥದಲ್ಲಿ ಅನ್ನೋದನ್ನು ನಾನು ಪರೀಕ್ಷೆ ಮಾಡಬೇಕಿತ್ತು. ಒಂದು. ಎರಡನೇದ್ದು, ಭೂಯ ಏವತು ತೇ ವೀರ್ಯಂ ಪ್ರಕಾಶೇದಿತಿ ಭಾರ್ಗವ ಸುಕನ್ಯಾಯ ಪಿತುಶ್ಚಾಪಿ ಲೋಕೆ ಕೀರ್ತಿ ಪ್ರಥೇದಿತಿ. ನಿನ್ನ ಕೀರ್ತಿ, ಶರ್ಯಾತಿಯ ಕೀರ್ತಿ, ಸುಕನ್ಯೆಯ ಹೆಸರು, ಅಶ್ವೀದೇವತೆಗಳ ಹೆಸರು ಅದು ಲೋಕದಲ್ಲಿ ಪ್ರಸಿದ್ಧಿಗೆ ಬರಬೇಕಿತ್ತು. ಕೆಲವೊಮ್ಮೆ ವಿವಾದ ಆದಾಗಲೇ ಅದು ತುಂಬ ಜನರಿಗೆ ವಿಷಯ ಗೊತ್ತಾಗುತ್ತೆ. ಇಲ್ಲ ಅಂದರೆ ಆ ವ್ಯಕ್ತಿ ಯಾರು ಅಂತಲೇ ಗೊತ್ತಿರೋದಿಲ್ಲ. ಅಂದರೆ ಕೆಟ್ಟದ್ದು ಹಾಗೇ ಆಗೋದು, ಆದರೆ ಒಳ್ಳೇದಾಗಬೇಕಾದ್ರೂ ಹಾಗೆ ಆಗಬೇಕಾಗತ್ತೆ. ಕೆಲವೊಮ್ಮೆ ಅದೊಂದು ಗಲಾಟೆ ನಡೆದಾಗ ಎಲ್ಲರೂ ಏನಾಯ್ತು ಅಂತ ಕೇಳ್ತಾರೆ. ಸುಮ್ಮನೆ ಹಾಗೆ ವಾದ ಆಗಿ ಸೈನ್ ಹಾಕಿ ಹೋಗಿದ್ರೆ ಒಪ್ಪಂದ ಆಗಿಬಿಟ್ರೆ ಒಪ್ಪಂದ ಆಯಿತಾ, ಅದು ಸಾಧನೆ ಅಂತಲೇ ಯಾರೂ ತಗೊಳ್ಳೋದಿಲ್ಲ. ಅದೇ ಒಂದು ವಿಷಯಕ್ಕೆ ಈ ಕಾನೂನು ರದ್ದಾಗ್ತಾ ಇದೆ ಅಂತ ಹೇಳಿದ ತಕ್ಷಣ ನಮ್ಮ ಮೂಲಭೂತ ಸೌಕರ್ಯವನ್ನು ಕಿತ್ತುಕೊಳ್ತಾ ಇದ್ದಾರೆ ಅಂತ ಜೋರ ಗಲಾಟೆ ಆಗುತ್ತೆ. ಆಗ ಕಾನೂನು ಅಂದರೆ ಏನು, ಅದು ಯಾಕೆ ಬಂತು, ಅದು ನಿಜವಾಗಿ ಇದ್ದ ಕಾಲ ಏನು, ಇವತ್ತದು ಬೇಕಿದೆಯಾ, ನಿಜವಾಗಿ ಅದರ ಉದ್ದೇಶ ಏನಿತ್ತು, ಇವತ್ತು ಅದನ್ನು ಮುಂದುವರಿಸುತ್ತಾ ಇರುವವರಲ್ಲಿ ಏನಾದರೂ ಕಾರಣ ಇದೆಯಾ. ವಿರೋಧ ಮಾಡಿದ್ರಿಂದ ಒಂದಿಷ್ಟು ಜನಕ್ಕೆ ಆ ಕಾನೂನು ಏನು ಅಂತ ಗೊತ್ತಾಯಿತು. ಅಯ್ಯೋ ಇದು ರದ್ದಾಗಲೇಬೇಕಾದ, ಇದು ದೇಶದ ಸಂವಿಧಾನದ ವ್ಯವಸ್ಥೆಯೊಳಗೆ ಮಾಡ್ತಾ ಇರೋದಾದ್ರಿಂದ ಇದರಲ್ಲೇನು ತಪ್ಪಿಲ್ಲ ಅಂತ ಆಮೇಲೆ ಸಿದ್ಧಿ ಆಗುತ್ತೆ. ಅಂದರೆ ಆಗುವ ಮುನ್ನ ಒಟ್ಟು ನಮ್ಮನ್ನೆಲ್ಲ ದಬ್ಬಾಳಿಕೆ ಮಾಡಿ ಹಿಂಡಿ ಹಿಪ್ಪೆ ಮಾಡಿ ಈ ದೇಶದ ಮೂಲ ಸ್ವರೂಪವನ್ನೇ ಬದಲಾಯಿಸ್ತಾ ಇದ್ದಾರೆ ಅಂತ ಅವ್ರು ಕಿರ್ಚಾಡಿದಾಗ ಎಲ್ರಿಗೂ ಒಂದಿಷ್ಟು ವಿಷಯ ಗೊತ್ತಾದಾಗ ಎಲ್ಲರೂ ಕೂಡ ನ್ಯಾಯ ಯಾವುದು, ಅನ್ಯಾಯ ಯಾವುದು, ಕಾರಣ ಏನು, ಕಾರ್ಯ ಏನು, ಇದೆರಡಷ್ಟು ತಿಳಿದ ಮೇಲೆ ಅಯ್ಯೋ ಇದಾಗಲೇಬೇಕಿದ್ದ ಕಾರ್ಯ. ಹಾಗಾಗಿ ಕೆಲವೊಮ್ಮೆ ವಿವಾದವೂ ಕೂಡ ಒಳಿತನ್ನು ನಡೆಸುವಲ್ಲಿ ಬಹಳ ಸಹಾಯ ಮಾಡುತ್ತೆ. ಆದರೆ ಈ ಸುಮ್ಮನೆ ಕೆಲವೊಮ್ಮೆ ಚಪಲಕ್ಕೆ ಮಾಡಿದ ವಿವಾದಗಳು ಅವರನ್ನು ಆ ಕ್ಷಣಕ್ಕೆ ಪ್ರಸಿದ್ಧಿಗೆ ತರಬಹುದಷ್ಟೇ ಹೊರತು ಅಲ್ಲಿ ಏನೋ ಒಂದು ವಿಶಿಷ್ಟವಾದ ಘಟನೆ ನಡೆಯುವುದಿಲ್ಲ. ಅದರಿಂದಾಗಿ ಆ ವ್ಯಕ್ತಿಗಳು ಬಹಳ ಕಾಲ ಇತಿಹಾಸದಲ್ಲಿ ಬದುಕುವುದಿಲ್ಲ. ಇತಿಹಾಸದಲ್ಲಿ ಬದುಕುವ ಕಾರಣದಿಂದ ಕೂಡಿದ ಅತ್ಯಂತ ದೊಡ್ಡದಾದ ಘಟನೆ ನಡೆದಾಗ ಅದು ಮುಂದೆ. ಹಾಗಾದರೆ ಅಲ್ಲಿ ತನಕ ಅಶ್ವಿದೇವತೆಗಳಿಗೆ ಈ ಹಿಂದೆ ಮಾಡುವ ಯಾಗಗಳು ಸಂಬಂಧಪಡ್ತಿರ್ಲಿಲ್ವ ಅಂದರೆ ಅದರ ಹಿಂದಿನ ಯುಗ ಚಕ್ರದಲ್ಲಿ ಅದೆಲ್ಲ ಇದ್ದೇ ಇರುತ್ತೆ. ಮತ್ತೆ ಮಧ್ಯದಲ್ಲಿ ಮೂಲ ಸ್ವರೂಪದಲ್ಲಿ ಏನು ಮಂತ್ರಗಳು ಬಳಕೆ ಆಗ್ತಾ ಇರ್ತವೆ ಅದನ್ನು ಅಶ್ವಿಭ್ಯಾಮ್ ಅಂದರೆ ರಾಮಕೃಷ್ಣವು ಅಥವಾ ಪ್ರಾಣನಾರಾಯಣವು, ಪ್ರಾಣರಿಗೆ ನಾರಾಯಣರಿಗೆ ಅಶ್ವಿಗಳು ಅಂತ ಹೆಸರು,
ರಾಮ ಮತ್ತು ಕೃಷ್ಣ ಇಬ್ಬರೂ ಅಶ್ವವನ್ನು ಚೆನ್ನಾಗಿ ನೋಡಿಕೊಂಡವರು, ಆದ್ದರಿಂದಾಗಿ ರಾಮಕೃಷ್ಣವು ತಥಾಶ್ವಿನವು ಅಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ಅಂತಹ ರೂಪಗಳನ್ನೇ ಇಟ್ಟುಕೊಂಡು ಯಾಗವನ್ನು ಮಾಡ್ತಾ ಇದ್ದ. ಆಮೇಲೆ ಅದು ಡೈಲ್ಯೂಟ್ ಆಗ್ತಾ ಬರುತ್ತೆ ನಂತರದ ದೇವತೆಗಳಿಗೆ. ಹಾಗಾಗಿ ಆ ಮಂತ್ರಗಳು ಇದ್ದ ಮಂತ್ರಗಳಿಗೆ ಕಲ್ಪನೆ ಈ ದೇವತೆಗಳು ಅಂತ ಅನ್ನೋದು ಚ್ಯವನನ ಯಾಗದ ನಂತರದ ಹೊತ್ತಿನಲ್ಲಿ ಅದು ನಡೆಯಿತು. ದೇವತೆಗಳ ವೈದ್ಯರಾದಂತಹ ನಾಸತ್ಯ ಮತ್ತು ದಸ್ರ ಇವರಿಬ್ಬರೂ ಕೂಡ ಯಾಗ ಭಾಗವನ್ನು ಪಡೆಯುವ ಅರ್ಹತೆಯನ್ನು ಸಂಪಾದಿಸಿದರು ಅಂತ. ಹೀಗೆ ಇದು ಆಗಲಿ ಅನ್ನುವ ದೃಷ್ಟಿಯಿಂದಲೇ ಇಂದ್ರ, ವಸ್ತುತಃ ಇಂದ್ರನ ಸಾಮರ್ಥ್ಯ ಏನು, ಚ್ಯವನನ ಶಕ್ತಿ ಏನು, ಇಂದ್ರನ ಎತ್ತರಕ್ಕೆ ಲೋಕದಲ್ಲಿ ಬೇರೆ ಯಾರೂ ಕೂಡ ಈ ಋಷಿಮುನಿಗಳಲ್ಲಿ ಸರಿಸಾಟಿಯಾದವರಿಲ್ಲ. 2 ವಿಷಯಕ್ಕಾಗಿ. ಒಂದು ಅವರ ಪ್ರಸಿದ್ಧಿ, ಎರಡನೇದ್ದು ಋತ್ವಿಜರ ಮಾತು. ಅವರು ಬದುಕನ್ನೆಲ್ಲ ತ್ಯಾಗ ಮಾಡಿ ಆ ಮಂತ್ರ ಸಿದ್ಧಿಗೋಸ್ಕರ ನಿರಂತರ ಪ್ರಯತ್ನ ಪಡ್ತಾ ಇರುವವರಿಗೆ ನಾವು ಅವರ ಮಂತ್ರಕ್ಕೆ ಬಲಕ್ಕೆ ಬೆಲೆ ಕೊಡಬೇಕು ಅನ್ನುವ ಕಾರಣಕ್ಕೆ ಕೆಲವೊಮ್ಮೆ ಬಾಗಿದ ಹಾಗೆ ಮಾಡ್ತಾರೆ. ಆ ಬಾಗುವುದರ ತಾತ್ಪರ್ಯ, ಎಷ್ಟೋ ಸರ್ತಿ ದೊಡ್ಡವರು ಚಿಕ್ಕ ಮಕ್ಕಳೊಟ್ಟಿಗೆ ಆಡುವಾಗ ಸೋತಂತೆ ಮಾಡ್ತಾರೆ. ಆ ಮಗುವಿಗೆ ನಾನು ಗೆದ್ದು ಬಿಡ್ತೇನೆ ಅಂತನ್ನುವ ಒಂದು ಆ ಕಾನ್ಫಿಡೆನ್ಸ್ ಬೆಳೆಯುವುದಕ್ಕೋಸ್ಕರ ದೊಡ್ಡವರು ಸೋತ ಹಾಗೆ ಮಾಡ್ತಾರೆ. ಅದಕ್ಕೆ ಭಾರಿ ಖುಷಿ ಆಗುತ್ತೆ, ನಾನು ನಮ್ಮ ಅಜ್ಜನನ್ನೇ ಸೋಲಿಸಿಬಿಟ್ಟೆ ಅಂತ. ಅದು ಬೆಳೆಯುವಾಗ ಆ ಥರದ ಒಂದು ಪ್ರೋತ್ಸಾಹ ಬೇಕು. ಹಾಗೆ ದೇವತೆಗಳು ಕೆಲವೊಂದು ಬಾರಿ ಮನುಷ್ಯರ ನಡುವೆ ಓಡಾಡುವಾಗ ಸೋತಂತೆ ಅಥವಾ ಇನ್ನೇನೋ ಆ ಹಿನ್ನಡೆ ಅನುಭವಿಸಿದಂತೆ ಮಾಡ್ತಾರೆ. ಬಹಳ ಕಾರಣಗಳಿಂದ ಆ ಘಟನೆಗಳು ನಡೀತಾವೆ. ಹೀಗೆ ಇಲ್ಲಿ ಇಂದ್ರ ಚ್ಯವನರ ಎದುರಿನಲ್ಲಿ ತನ್ನ ಸಾಮರ್ಥ್ಯದ ಹಿನ್ನಡೆಯನ್ನು ಅನುಭವಿಸಿದಂತೆ ಮಾಡಿ ಕೊನೆಗೆ ಅಶ್ವಿ ದೇವತೆಗಳಿಗೆ ಯಾಗದಲ್ಲಿ ಒಂದು ಅರ್ಹತೆ ಇದೆ ಅಂತ ಲೋಕದಲ್ಲಿ ಎಲ್ಲರೂ ಒಪ್ಪುವುದಕ್ಕೆ ಅನುಕೂಲವಾದಂತಹ ವಾತಾವರಣವನ್ನು ನಿರ್ಮಿಸಿದ. ಹೀಗೆ ಯಾಗ ನಡೆಯಿತು. ಇದು ಹೀಗೆ ಯಾಗ ನಡೆದ ಜಾಗ ಇದು ಅಂತ ಪಾಂಡವರಿಗೆ ಲೋಮಶರು ಆ ಜಾಗವನ್ನು ತೋರಿಸಿಕೊಡ್ತಾರೆ. ಅಲ್ಲಿಂದ ಮುಂದೆ ಏತದೃಷ್ಟ್ವಾ ಮಹೀಪಾಲಸಿಕತಾಕ್ಷಂಚ ಭಾರತ ಸೈಂಧವಾರಣ್ಯಮಾಸಾದ್ಯ ಕುಲ್ಯಾನಾಂ ಕುರು ದರ್ಶನಂ. ಹಾಗೆ ಸಿಕತಾಕ್ಷ ಅನ್ನುವ ಪ್ರದೇಶಕ್ಕೆ ಬರ್ತಾರೆ, ಸೈಂಧವಾರಣ್ಯ ಅನ್ನುವ ಜಾಗಕ್ಕೆ ಬರ್ತಾರೆ. ಅಲ್ಲಿಂದ ಒಂದು ಕುಲ್ಯ ಅನ್ನುವ ಜಾಗ ದಾಟಿ ಪುಷ್ಕರಗಳ ಅನೇಕ ಸರೋವರಗಳ ನದಿಯನ್ನು ಸ್ಪರ್ಶ ಮಾಡುವಂತ ಅವರು ಆದೇಶ ಮಾಡುತ್ತಾರೆ. ಈ ಜಾಗದಲ್ಲಿ ನೀನು ಮಹಾದೇವನ ಮಂತ್ರಗಳನ್ನು ಜಪಿಸಿ ಸಿದ್ಧಿಯನ್ನು ಹೊಂದುವುದಕ್ಕೆ ಯೋಗ್ಯವಾದ ಜಾಗ ಇದು. ಸ್ಥಾಣೋರ್ ಮಂತ್ರಾಣಿ ಸ ಜಪನ್ ಸಿದ್ಧಿಂ ಪ್ರಾಪ್ಸ್ಯಸಿ ಭಾರತ. ಕೆಲವು ಸ್ಥಳಗಳಲ್ಲಿ ಕೆಲವು ದೇವತೆಗಳ ಬಗ್ಗೆ ವಿಶೇಷವಾದ ಅನುಸಂಧಾನ ಮಾಡಿದರೆ ಅದು ಬಹಳ ಹೆಚ್ಚು ಬೇಗ ಸಿದ್ಧಿಯನ್ನು ಕೊಡುತ್ತೆ ಅಂತ. ಅದು ಯಾಕೆಂದರೆ ಈ ಹಿಂದೆ ಅಲ್ಲಿ ಕುಳಿತು ಯಾರೋ ಮಾಡಿದ ತಪಸ್ಸಿನ ರೇಸು ಹಾಗೆಯೇ ಇರುತ್ತೆ. ಇವನು ಕೂತ ತಕ್ಷಣ ಸೀದಾ ಆ ಅಂತರಂಗದ ಪ್ರಪಂಚದೊಳಗೆ ನುಗ್ಲಿಕ್ಕೆ ಸುಲಭ ಆಗುತ್ತೆ. ಗಾಯತ್ರಿ ಕಲ್ಲು ಅಂತ ಒಂದು ಕಡೆ ಜಾಗ ಇದೆ ರಾಮನಾಥಪುರದ ಹತ್ರ. ಅಲ್ಲಿ ವಿಶ್ವಾಮಿತ್ರರು ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾರೆ. ಬಹಳ ಜನ ಹಾಗೆ ಹೋಗಿ ಗಾಯತ್ರಿಯ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡು ಬಂದವರು ಇದ್ದಾರೆ. ಅಂದರೆ ಆ ಪ್ರದೇಶದಲ್ಲಿ ಕುಳಿತರೇನೆ ಒಂದು, ಅಂದರೆ ಅದು ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲದೆ ಗಲೀಜು ಕೊಳೆ ಇತ್ಯಾದಿಗಳನ್ನೆಲ್ಲ ಅವ್ಯವಸ್ಥೆ ಮಾಡೋದ್ರಲ್ಲಿ ನಾವು ನಿಸ್ಸೀಮರು. ಆದರೆ ಆ ಪ್ರದೇಶದ ಬಗ್ಗೆ ಸರಿಯಾಗಿ ಮಾಹಿತಿ ಇದ್ದು ಅದನ್ನು ಒಂದಿಷ್ಟು ತಪಸ್ಸು ಮಾಡುವುದರ ಮುಂಚೆ ಆ ಪ್ರದೇಶಕ್ಕೆ ಹೋಗಿ ನಾವೆಲ್ಲ ಶುದ್ಧ ಮಾಡಿ ಒಂದು ಸರ್ತಿ ಕೂತು ಜಪ ಮಾಡಿ ಬಂದರೆ ನಿಜವಾಗಿಯೂ ಅಂತಹ ಪ್ರದೇಶಗಳ ಶುದ್ಧತೆಯಿಂದಲೇ ಅರ್ಧ ಸಿದ್ಧಿ ಬಂದಿರುತ್ತೆ. ಅದರ ಮೇಲೆ ಮತ್ತೆ ನಾವು ಕೂತು ಮಾಡಿದ ಕೆಲಸವು ನಮ್ಮನ್ನು ರಕ್ಷಿಸುತ್ತೆ. ಹೀಗೆ ಅನೇಕ ಸ್ಥಳಗಳು ಇರುವುದನ್ನು ಇಲ್ಲಿ ನೆನಪಿಸುವಂತೆ ಸಂಧಿರ್ದ್ವಯೋರ್ನರ ಶ್ರೇಷ್ಠ ತ್ರೇತಾಯಾದ್ದ ದ್ವಾಪರಸ್ಯ ಚ ಅಯಂ ಹಿ ದೃಶ್ಯತೆ ಪಾರ್ಥ ಸರ್ವಪಾಪ ಪ್ರಣಾಶನಃ ಅತ್ರೋಪಸ್ಪೃಶ ಚೈವತ್ವಂ ಸರ್ವಪಾಪ ಪ್ರಣಾಶನೇ. ಅಂದರೆ ಇದು ಯುಗ ಯುಗಗಳನ್ನು ಸಂಧಾನಗೊಳಿಸಿದಂತಹ ಜಾಗ. ಅಂದರೆ ತ್ರೇತಾಯುಗದ ಸಾಧಕರು ಇಲ್ಲೇ ಯಾಗಾದಿಗಳನ್ನು ನಡೆಸಿದವರಿದ್ದಾರೆ. ದ್ವಾಪರದ ಆರಂಭದಿಂದಲೂ ಅನೇಕ ಋಷಿಗಳು ಇಲ್ಲಿ ತಪಸ್ಸು ಮಾಡಿದ್ದಾರೆ. ಹಾಗೆ ಆರ್ಚೀಕ ಪರ್ವತಶ್ಚೈವ ನಿವಾಸೋ ವೈ ಮನೀಷಿಣಾಂ ಸದಾ ಫಲ ಸದಾ ಸ್ನಾತೋ ಮರುತಾಂ ಸ್ಥಾನಮುತ್ತಮಂ. ಆರ್ಚೀಕ ಅನ್ನುವಂತಹ ಋಚೀಕ ಋಷಿ ತಪಸ್ಸು ಮಾಡಿದ ಜಾಗ. ಅಲ್ಲಿ ಋಷಿಗಳು ಈಗಲೂ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿ ಏನೇ ಮಾಡಿದರೂ ಕೂಡ ವಿಶೇಷವಾಗಿ ಬೇಗ ಫಲ ಕೊಡುತ್ತೆ. ಮತ್ತು ನದಿಯ ನಿರಂತರ ಉಗಮ ಆ ಪ್ರದೇಶದಿಂದ ನಡೀತಾ ಇದೆ. ಇಲ್ಲಿ ಸ್ನಾನ ಮಾಡಿ ನಿನ್ನ ಅರ್ಘ್ಯಪಾದ್ಯಾದಿಗಳ ಮೂಲಕ ಭಗವಂತನನ್ನು ಅರ್ಚಿಸು, ಮೆಚ್ಚಿಸು ಅಂತ ಆದೇಶ ಮಾಡ್ತಾನೆ. ಅದನ್ನು ಮುಗಿಸಿ ಅಲ್ಲಿಂದ ಮುಂದೆ ವೈಖಾನಸ ಅನ್ನುವಂತಹ ಋಷಿಗಳು, ವಾಲಕಿಲ್ಯರ ಗುಂಪು, ಇವೆಲ್ಲವೂ ಕೂಡ ನಿತ್ಯ ಋಷಿಗಳು ಈ ತೀರ್ಥವನ್ನು ಪರ್ಯುಪಾಸತೆ
ಅನುಸಂಧಾನದ ಮೂಲಕ, ಭಗವಂತನ ಎಚ್ಚರದ ಮೂಲಕ ಅನೇಕ ಸಿದ್ಧಿಯನ್ನು ಈ ಜಾಗದಲ್ಲೇ ಪಡೆದವರಿದ್ದಾರೆ. ಅಷ್ಟೇ ಅಲ್ಲ, ಶಂತನು, ಅದೇ ರೀತಿ ಶುನಕ ಅನ್ನುವಂಥ ಋಷಿ, ನರನಾರಾಯಣರು ಇಲ್ಲಿ ತಪಸ್ಸು ಮಾಡಿ ವಿಶೇಷವಾದ ಸ್ಥಾನಮಾನಗಳನ್ನು ಪಡೆದವರಿದ್ದಾರೆ. ಇಹ ನಿತ್ಯಾಶ್ರಯ ದೇವಾ ಪಿತರಶ್ಚ ಮಹರ್ಷಿಭಿ ಆರ್ಚೀಕ ಪರ್ವತೆ ತೇಪುಹು ತಾನ್ಯಜಸ್ವ ಯುಧಿಷ್ಠಿರ. ಅನೇಕ ಋಷಿಗಳು, ದೇವತೆಗಳು ಇಲ್ಲಿ ನಿತ್ಯವಾಗಿ ತಮ್ಮ ಓಡಾಟಗಳನ್ನು ಇಟ್ಟುಕೊಂಡು ಭಗವಂತನ ಪ್ರೀತಿಯನ್ನು ಸಂಪಾದಿಸುವ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ನೀನು ಯಜಸ್ವ, ಇಲ್ಲಿ ನೀನು ಒಂದು ಪೂಜಾ ಕೈಂಕರ್ಯ ಅಥವಾ ಯಜ್ಞದ ಪ್ರಕ್ರಿಯೆಯನ್ನು ನಡೆಸಿ ಏರು ದಾರಿಯಲ್ಲಿ ಹೋಗುವುದಕ್ಕೆ ಬೇಕಾದ ಅರ್ಹತೆಯನ್ನು ಹೊಂದು. ಅದೇ ರೀತಿ ಮುಂದೆ ದಾರಿಯಲ್ಲಿ ಯಮುನಾ ಚಾಕ್ಷಯ ಸ್ರೋತಾ ಕೃಷ್ಣಶ್ಚೇಹ ತಪೋರತಃ. ಈ ಯಮುನೆಯ ಒಂದು ದಡದಲ್ಲಿ ಕೃಷ್ಣನೂ ಕೂಡ ಒಂದಿಷ್ಟು ಕಾಲ ಏಕಾಗ್ರವಾಗಿ ಕುಳಿತು ತಪಸ್ಸು ನಡೆಸಿದ್ದಾನೆ. ಅವನು ತಪಸ್ಸು ಮಾಡೋದು ಯಾರನ್ನು? ಅವನನ್ನೇ ಅವನು ತಪಸ್ಸು ಮಾಡೋದು. ಆದರೆ ಆ ತಪಸ್ಸು ಮಾಡಿದ ಜಾಗದಲ್ಲಿ ಮತ್ತೆ ಯಾರಾದರೂ ಬಂದರೆ ಅದರಲ್ಲಿ ಅವರಿಗೆ ಸಿದ್ಧಿ ಆಗಬೇಕು ಅನ್ನೋದಕ್ಕೋಸ್ಕರ ತಾನು ಅದರ ಒಂದು ವೈಬ್ರೇಷನನ್ನು, ಅದರ ಒಂದು ಪರಿಸರವನ್ನು ನಿರ್ಮಾಣ ಮಾಡಿ ಹೊರಡುತ್ತಾನೆ. ಹಾಗೆ ಇದು ಕೃಷ್ಣ ಈ ಪ್ರದೇಶದಲ್ಲಿ ಜಪ ಮಾಡಿದ ಜಾಗ ಇದು ಅಂತ ತೋರಿಸಿ ಯಮವು ಅಂದರೆ ಯಮಳರು, ಭೀಮಸೇನ, ಕೃಷ್ಣ ಎಲ್ಲರೂ ಅಲ್ಲಿ ಸೇರಿ ಸ್ವಲ್ಪ ಹೊತ್ತು ತಮ್ಮ ಕೃಷ್ಣ ನಡೆದಾಡಿ ಓಡಾಡಿ ಕುಳಿತ ಜಾಗದಲ್ಲಿ ತಮ್ಮ ಕಾಲವನ್ನು ಕೂಡ ಕಳೀತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿಂದ ಪ್ರಸ್ರವಣ ಅನ್ನುವಂತಹ ಪುಣ್ಯ ಸ್ಥಳಕ್ಕೆ ತೆರಳುತ್ತಾರೆ. ನಾನಾ ಯಜ್ಞಾಚಿತಾರಾಜನ್ ಪುಣ್ಯ ಪಾಪ ಭಯಾಪಹ ಅತ್ರ ರಾಜ ಮಹೇಶ್ವಾಸೋ ಮಾಂಧಾತ ಅಯಚತ ಸ್ವಯಂ ಸಾಹದೇವಿಶ್ಚ ಕೌಂತೇಯ ಸೋಮಕೋ ದದತಾಂವರಃ. ಇದೇ ಜಾಗದಲ್ಲಿ ಒಂದು ಮೈತ್ರಗಿರಿ ಅಂತ ಕಾಣಿಸುತ್ತೆ. ಮಿತ್ರನನ್ನು, ಸೂರ್ಯನನ್ನು ವಿಶೇಷವಾಗಿ ಉಪಾಸನೆ ಮಾಡಿ ಈ ಬೆಟ್ಟದ ತುದಿಯಲ್ಲಿ ಸಾಧನೆ ಮಾಡಿದವರು. ಆ ಗಿರಿಯಲ್ಲಿ ಮೈತ್ರಾಣಾಂ ಸಾಧನಾ ಭೂಮಿ, ಮೈತ್ರರು ತಮ್ಮ ಸಾಧನೆಯನ್ನು ಮಾಡಿಕೊಂಡ ಈ ವ್ರಜ, ಅದು ಗಿರಿ ಬೆಟ್ಟ. ಈ ಬೆಟ್ಟದಲ್ಲಿಯೂ ಕೂಡ ನಾವು ನಮಸ್ಕರಿಸಿದರೆ ಆ ಹಿರಿಯರ ಅನುಗ್ರಹವನ್ನು ನಾವು ಪಡ್ಕೊಳ್ತೇವೆ ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಬಂದ ಜಾಗದಲ್ಲಿ ಮಹೇಶ್ವಾಸ, ಮಹಾರಥಿಕನೆನಿಸಿದಂತಹ ಮಾಂಧಾತೃ ಯಾಗ ಮಾಡಿದ ಒಂದು ಜಾಗವನ್ನು ತೋರಿಸಿ, ಇದೇ ಜಾಗದಲ್ಲಿ ಸಾಹದೇವಿ ಮತ್ತು ಸೋಮಕ ಹೀಗೆ ಇವರಿಬ್ಬರು ಯಜ್ಞವನ್ನು ಮಾಡಿ ಭಗವಂತನನ್ನು ತೃಪ್ತಿಪಡಿಸಿದವರಿದ್ದಾರೆ ಅಂತ ಹೀಗೆ ಹೇಳಿ ಅದನ್ನು ಮುಂದೆ ಕರ್ಕೊಂಡು ಹೋಗುವಾಗ ಲೋಮಶರತ್ರ ಅಲ್ಲಿಗೆ 126ನೇ ಅಧ್ಯಾಯ ಮುಕ್ತಾಯ ಆಯಿತು. 127ನೆಯ ವನಪರ್ವದ ಈ ಅಧ್ಯಾಯದಲ್ಲಿ ಲೋಮಶರತ್ರ ಯುಧಿಷ್ಠಿರ ಮತ್ತೆ ಪ್ರಶ್ನೆ ಕೇಳ್ತಾನೆ, ಈ ಮಾಂಧಾತೃ ಯಾರು? ಇಂಥ ದೊಡ್ಡ ಸತ್ಯಕೀರ್ತಿ ಅಂತ ನೀವು ಹೇಳಿದ್ರಿ, ಅವನು ಯಾರು? ಅವನ ಬಗ್ಗೆ ನನಗೆ ತಿಳಿಸಿಕೊಡಿ. ತುಂಬ ಕೇಳಿದಂತೆ ಇದೆ. ಯೌವನಾಶ್ವ ಅಂತ ಅವನ ಹೆಸರನ್ನು ನಾವು ನಮ್ಮ ಹಿಂದಿನ ಚರ್ಚೆಯಲ್ಲೋ ಮಾತಿನಲ್ಲೋ ಮಾತಿನ ಮಧ್ಯದಲ್ಲೋ ಕೇಳಿದ್ದೇವೆ. ತಸ್ಯ ಚರಿತಂ ಶ್ರೋತುಂ, ಅವನ ಚಾರಿತ್ರ್ಯವನ್ನು, ಅವನ ಜೀವನದ ನಡೆಯನ್ನು ತಿಳಿಯುವುದಕ್ಕೆ ನನ್ನ ಮನಸ್ಸು ಕುತೂಹಲವಾಗಿದೆ. ಜನ್ಮ ಚ ವೀರ್ಯಸ್ಯ ಕುಶಲೋ ಹ್ಯಸಿ ಭಾಷಿತುಂ. ಶಕ್ರನಂತೆ ತೇಜಸ್ಸುಳ್ಳಂತಹ ಈ ಮಾಂಧಾತೃವಿನ ಅಪ್ರತಿವೀರ್ಯಸ್ಯ, ಅವನಿಗೊಬ್ಬ ಎದುರಾಳಿ ಅಂತ ಆ ಕಾಲದಲ್ಲಿ ಇರಲಿಲ್ಲ ಅನ್ನುವಷ್ಟು ಎತ್ತರದ ವ್ಯಕ್ತಿತ್ವ ಉಳ್ಳವನ ಬದುಕನ್ನು ನೀನು ಚಿತ್ರಿಸುವುದರಲ್ಲಿ ಖಂಡಿತ ಸಮರ್ಥನಿದ್ದಿ, ನನಗೆ ಅದರ ಬಗ್ಗೆ ಹೇಳು ಅಂತ ಹೀಗೆ ಕೇಳಿಕೊಳ್ತಾನೆ ಯುಧಿಷ್ಠಿರ. ಲೋಮಶರು ಆ ಕಥೆಯನ್ನು ಮುಂದುವರಿಸ್ತಾ ಅವನ ಬಗ್ಗೆ ಹೇಳ್ತಾ, ಯಥಾ ಮಾಂಧಾತೃ ಶಬ್ದೋ ವೈ ಲೋಕೇಶು ಪರಿಗೀಯತೆ. ಯಾರು ಈ ಮಾಂಧಾತೃ ಶಬ್ದವನ್ನು ಚೆನ್ನಾಗಿ ಅರಿತು ಅವನ ಎತ್ತರವನ್ನು ನೆನಪಿಸಿಕೊಂಡು ಹೇಳ್ತಾನೋ ಅಂಥವನಿಗೆ ಲೋಕದಲ್ಲಿ ಬಹಳ ಎತ್ತರದ ಸ್ಥಾನವೇ ಸಿಗುತ್ತೆ. ಅದಕ್ಕೋಸ್ಕರನೇ ಮಾಂಧಾತ ನಹುಶೋಂಬರೀಷ ಸಗರೌ ರಾಜ ಪೃತುರ್ ಹೈಹಯ. ನಾವು ಹೇಳ್ತೇವೆ ನಿತ್ಯ, ಎಲ್ಲಿಯಾದರೂ ನೆನಪಿದ್ರೆ ಯಾರಾದರೂ ಹೇಳ್ತಾ ಇದ್ದರೆ ಜೊತೆಗೆ ಅದು ಹೇಳ್ಕೊಳ್ಳಿಕ್ಕೂ, ಅದು ಗಟ್ಟಿಯಾಗಿ ಹೇಳಿದ್ರೆ ಏನು ಅನ್ಕೋತಾರೋ ಅಂತ ಅರ್ಧಂಬರ್ಧ ಮನಸ್ಸಲ್ಲೇ ಬಾಯಿ ಮಾತ್ರ ಜೋರು ಅಲ್ಲಾಡಿಸ್ತಾ ಇದ್ದು ಶಬ್ದ ಹೊರಗೆ ಬರೋದೇ ಇಲ್ಲ ಅನ್ನೋ ಥರ ಹೇಳಿ ಮುಗಿಸ್ಬಿಡ್ತೇವೆ. ಈ ರಾಜರ್ಷಿಗಳ ನೆನಪು ಮಾಡಿಕೊಳ್ಳುವುದರಿಂದ ನಿರಂತರ ನಿತ್ಯದಲ್ಲಿ ರಾಜರಾಜೇಶ್ವರ ಯತಿಗಳು ನಮಗೆ ಆಗಲಿ ಅಂತ ಈ ಮಂಗಲಾಷ್ಟಕವನ್ನು ಕೊಡುವಾಗ ಎಲ್ಲ ಅನೇಕ ರಾಜರ ಅಷ್ಟೇ ರಾಜರು ಇರುವುದಲ್ಲ, ಆ ಪದ್ಯದಲ್ಲಿ ನೆನಪಿಸಿಕೊಳ್ಳಲೇಬೇಕಾದ ಮತ್ತು ಒಂದು ಪದ್ಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಹೇಳುವಾಗ ಮಾಂಧಾತೃವಿನ ಹೆಸರನ್ನು ಅಲ್ಲಿ ಹಾಕ್ತಾರೆ. ಶಕ್ರ ಸಮದ್ಯುತಿ, ಶಕ್ರಂತೆ ಇಂದ್ರನಂತೆ ತನ್ನ ಎತ್ತರವನ್ನು ಏರಿಸಿಕೊಂಡವ.
ಅದು ಯಾಕೆ ಅಂತ ಮುಂದೆ ಕಥೆ ಕೇಳುವಾಗ ಗೊತ್ತಾಗುತ್ತೆ. ಅಂತಹ ವ್ಯಕ್ತಿತ್ವ ಉಳ್ಳವರ ನೆನಪು ಮಾಡಿಕೊಂಡ್ರೆ ನಮ್ಮ ಪರಿಸರದಲ್ಲಿ ಈಗ ಇರುವ ರಾಜರಲ್ಲೂ ಅದರ ಪ್ರತಿಫಲನ ಮೂಡುತ್ತೆ. ನಾವು ಆ ಮಾತನ್ನು ನಿರಂತರ ಹೇಳ್ತಾ ಇರೋದ್ರಿಂದ ಆ ರಾಜರ ಕಥೆ ಕೇಳುವುದಾಗುತ್ತೆ. ಅವ್ರು ಯಾರು ಅಂತ ಪ್ರಶ್ನೆ ಬರುತ್ತೆ. ಅದು ನಮಗೆ ಪ್ರಶ್ನೆ ಬರೋದಿಲ್ಲ, ನಾವು ಅರ್ಥ ಆಗದೆ ಪದ್ಯ ಹೇಳುವುದು, ಅದು ನಮ್ಮ ಸಮಸ್ಯೆ ಇರೋದು. ಅಲ್ಲಿ ಅವನು ಹೇಳಿದ ಅತ್ರ ರಾಜ ಮಹೇಶ್ವಾಸಃ ಮಾಂಧಾತ ಅಯಜತ ಸ್ವಯಂ ಅಂತ ಹೇಳಿದ ತಕ್ಷಣ ಅವನು ಯಾರು, ಎಲ್ಲಿಂದ ಬಂದ, ಯಾಕೆ ಬಂದ, ಅವನ ವಿಶೇಷತೆ ಏನು ಅಂತ ಅವನು ಪ್ರಶ್ನೆ ಕೇಳಿದ. ಇವತ್ತು ನಮಗೆ ಆ ಸಂಸ್ಕೃತ ಅನ್ನೋದೇ ಭಾಷೆಯೂ ಆಗಿ ಮರೆತು ಹೋಗಿದೆ. ಅದು ಏನೋ ಒಂದು ಪುಣ್ಯ ತರುತ್ತೆ, ಹೇಳದೇ ಇದ್ದರೆ ದೊಡ್ಡವರು ಬೈತಾರೆ, ಅಥವಾ ಹೇಳಿದರೆ ಏನೋ ಹೊಟ್ಟೆ ತುಂಬತ್ತಂತೆ ಅಂತ ಏನೋ ಒಂದಿಷ್ಟು ನಮ್ಮದೇ ಆದ ಚೌಕಟ್ಟು, ಫಲದ ಚೌಕಟ್ಟನ್ನು ಇಟ್ಟುಕೊಂಡು ಹೇಳ್ತೇವೆ. ಆದರೆ ಅದರ ಹಿನ್ನೆಲೆಯನ್ನು ಗಮನಿಸಿದರೆ ನಮಗೆ ಕೊಟ್ಟ ಎಂಥ ದೊಡ್ಡ ಅನುಕೂಲ ಆಗಿದೆ ಅಂದರೆ ಅದರಲ್ಲಿರುವ ಎಲ್ಲವೂ ಕೂಡ ಇದನ್ನಿಷ್ಟು ಸ್ತೋತ್ರ ಮಾಡಿದೆ. ಸ್ತೋತ್ರ ಮಾಡದೆ ಉಳಿದ ಸಂಗತಿಯೇ ಜಗತ್ತಿನಲ್ಲಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅದರ ಎಲ್ಲ ವಿಷಯಗಳು ಸಂಗ್ರಹಗೊಂಡಿದೆ. ಬೇರೆ ಯಾವ ಸ್ತೋತ್ರ ಹೇಳಿದರೂ ಪ್ರಪಂಚದ ಇಷ್ಟು ವಿಷಯಗಳನ್ನು ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಭಗವಂತನ ಕುಟುಂಬವನ್ನು ಹೇಳಿದರು, ಉಳಿದಂತೆ 2ನೇ ಪದದಲ್ಲಿ ಕುಟುಂಬದ ಸದಸ್ಯರನ್ನು ಹೇಳಿದರು, ಮತ್ತೆ 3ರಲ್ಲಿ ಋಷಿಗಳ ಬಗ್ಗೆ ಹೇಳಿದರು, 4ನೇದರಲ್ಲಿ ರಾಜರ್ಷಿಗಳ ಬಗ್ಗೆ ಹೇಳಿದರು, ಈ ರಾಜರ್ಷಿಗಳು ತಪಸ್ಸು ಮಾಡಿದಂತಹ ಬೆಟ್ಟಗುಡ್ಡಗಳ ಬಗ್ಗೆ ಹೇಳಿದರು, ಆ ಬೆಟ್ಟಗುಡ್ಡಗಳಿಗೆ ಅಸ್ತಿತ್ವವನ್ನು ತಂದುಕೊಟ್ಟು ಕ್ಷೇತ್ರಗಳೆನಿಸಿದಂಥ ಅನ್ನೋದಕ್ಕೆ ಕಾರಣವಾದ ತೀರ್ಥಗಳ ನದಿಗಳ ವಿವರ ಬಂತು. ಈ ಎಲ್ಲ ನದಿ ವಿವರಗಳು ಬಂದದ್ದಕ್ಕೆ ಮತ್ತು ಅದನ್ನು ಅನುಸಂಧಾನ ಮಾಡಲಿಕ್ಕೆ ಬೇಕಾದ ಮಂತ್ರಗಳು, ತಂತ್ರಗಳು, ವೇದಗಳು, ಉಪನಿಷತ್ತುಗಳು ಇವುಗಳು ಹೇಗೆ ಭಗವಂತನನ್ನು ಪ್ರತಿಪಾದಿಸ್ತಾವೆ ಅನ್ನೋದರ ಸಂಗ್ರಹವಾಗಿ ಮಾತಿನ ಪ್ರಪಂಚವನ್ನು ಸಂಗ್ರಹಿಸಿದರು. ಇದು ಯಾವ ಕಾಲದಲ್ಲಾದರೆ ಹೇಗಾಗುತ್ತೆ, ಆ ಕಾಲದ ದೇವತೆಗಳು ಯಾರು ಅನ್ನೋದನ್ನು ಕಾಲದ ರೂಪದಲ್ಲಿ ಸ್ಮರಣೆ ಮಾಡಿದರು. ಇದರಲ್ಲಿ ಬಿಟ್ಟು ಹೋದ ಸಂಗತಿ ಏನು ಅಂತ ನಾವು ಯೋಚನೆ ಮಾಡಬೇಕು. ಏನನ್ನೂ ಬಿಡಲಿಲ್ಲ, ಅಷ್ಟೂ ವಿಷಯಗಳನ್ನು ಸಂಗ್ರಹ ಮಾಡಿ ನಾವು ನಿತ್ಯದಲ್ಲಿ ಪಾರಾಯಣ ಮಾಡಿದರೆ ಇದರಿಂದ ಶ್ರೇಯಸ್ಸನ್ನು ನಾವು ಖಂಡಿತ ಹೊಂದುತ್ತೇವೆ. ಅದಕ್ಕೆ ಅವನು ಹೇಳೋದು ಲೋಕೇಶು ಪರಿಗೀಯತೆ, ಇವನ ಬಗ್ಗೆ ಎಲ್ಲರೂ ಕೂಡ ಹಾಡಿ ಕೊಂಡಾಡ್ತಾರೆ. ಅದರಿಂದಾಗಿ ಲೋಕದಲ್ಲಿ ರಾಜಕಾರಣ ಅನ್ನೋದು ಶುದ್ಧ ಆಗ್ತಾ ಹೋಗುತ್ತೆ. ಅಥವಾ ನಮಗೆ ರಾಜಕೀಯ ತೊಂದರೆಗಳು ಬಂದಾಗ ಇಂತಹ ಹಿರಿಯ ಮುತ್ಸದ್ದಿಗಳ ನೆನಪು ಅನ್ನೋದು ನಮಗೆ ದೋಷಗಳನ್ನು ಪರಿಹಾರ ಮಾಡುತ್ತೆ, ಸಮಸ್ಯೆಗಳಿಂದ ದೂರ ಮಾಡುತ್ತೆ. ಯಾರಿವನು? ಇಕ್ಷ್ವಾಕುವಿನ ವಂಶದಲ್ಲಿ ಒಬ್ಬ ಯುವನಾಶ್ವ ಅಂತ ಬಂದಿದ್ದ. ಆ ಯುವನಾಶ್ವ ಅಸಾಮಾನ್ಯ, ಅವನು ಸಾಧಾರಣದವನೇನಲ್ವ. ಅವನು ಭೂಮಿಯನ್ನು ಆಳ್ತಾ ಅನೇಕ ಯಾಗಗಳನ್ನು ಮಾಡಿ ಬಹಳಷ್ಟು ಸಂಪತ್ತನ್ನು ಅಗತ್ಯ ಇದ್ದವರಿಗೆ ಕೊಡ್ತಾ ಇದ್ದ. ಅಶ್ವಮೇಧದ ಸಂಖ್ಯೆಯನ್ನು ಹೇಳಲಿಕ್ಕೆ ಅಶ್ವಮೇಧ ಸಹಸ್ರಂ ಅಂತಾರೆ. ಸಾವಿರ ಸಂಖ್ಯೆಯಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿ ಇನ್ನೂ ಅನೇಕ ಬೇರೆ ಬೇರೆ ಅನ್ಯೇಶ್ಚ ಕ್ರತುಭಿರ್ ಮುಖ್ಯವಾದ ಬಗೆ ಬಗೆಯ ಶ್ರೌತ ಸ್ವರೂಪದಲ್ಲಿರುವಂತಹ ಯಾಗಗಳನ್ನೆಲ್ಲ, ಶ್ರೌತ ಅಂದರೆ ಶ್ರುತಿ ಪ್ರತಿಪಾದ್ಯವಾದಂತಹ ಯಾಗಗಳನ್ನು ನಡೆಸಿ ಒಂದು ದಿವಸ ಅವನಿಗೆ ಬೇಸರ ಆಯಿತು. ಏನು ಅಂದರೆ ಅನಪತ್ಯಸ್ತು ರಾಜರ್ಷಿ, ಇಷ್ಟೆಲ್ಲ ಧರ್ಮ ಕರ್ಮವನ್ನು ಮಾಡಿ ಅದನ್ನು ಮುಂದೆ ನಡೆಸಲಿಕ್ಕೆ ಒಬ್ಬ ಸಂತತಿ ಇಲ್ಲಲ್ಲ, ಮಕ್ಕಳಿಲ್ಲ ಅನ್ನುವ ಕೊರಗು ಆತನನ್ನು ಕಾಡಿತು. ಮಂತ್ರಿಶ್ವಾಧಾಯ ತದ್ರಾಜ್ಯಂ ವನ ನಿತ್ಯೋ ಬಭೂವಃ. ಹಿಂದೆಲ್ಲ ಅವರಿಗೊಂದು ಅಧಿಕಾರ ನಡೆಸುವುದಕ್ಕೆ ಬೇಸರ ಆಯಿತು ಅಂತಂದರೆ ಮಂತ್ರಿಗಳಿಗೆ ಆ ಅಧಿಕಾರ ಬಿಟ್ಟುಕೊಡೋದು, ಸೀದಾ ಹೋಗೋದು. ನಮಗೆ ಒಂದು ದಿವಸ ಚೇಂಬರ್ ಬಿಟ್ಟುಕೊಟ್ಟು, ಚೇರ್ ಬಿಟ್ಟುಕೊಟ್ಟು, ಪೆನ್ ಬಿಟ್ಟುಕೊಟ್ರೇ ಭಯ ಆಗುತ್ತೆ. ನಾಳೆ ಆ ಸೀಟಲ್ಲಿ ನನ್ನನ್ನು ಕೂಡ್ಲಿಕ್ಕೆ ಅವ್ನು ಬಿಡುವುದಿಲ್ಲ ಅಂತ ಯಾವ ಕಾರಣಕ್ಕೂ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ರೂಮಿಗೆ ಕೀ ಹಾಕಿ ಹೊರಗಿಂದ ಹೊರಗೆ ನಿಂಗೆ ಏನು ಬೇಕೋ ಸೀಲ್ ಬೇಕಾದ್ರೆ ಹೊರಗೆ ಕೊಟ್ಟಿರ್ತೇನೆ, ಅದನ್ನು ಕೊಡು, ಇಷ್ಟಕ್ಕೆ ನಾನು ಸೈನ್ ಮಾಡಿ ಇಟ್ಟಿದ್ದೇನೆ, ನಾಳೆದು ಬರುವ ತನಕ ಒಳಗೆ ಯಾರು ಬರಲಿಕ್ಕಿಲ್ಲ ಅಂತ. ಇಡೀ ರಾಜ್ಯದ ಜವಾಬ್ದಾರಿಯನ್ನು ಇಲ್ಲಿ ಒಂದಲ್ಲ, ಇಂಥ ಬೇಕಾದಷ್ಟು ಪ್ರಸಂಗಗಳು ಬರ್ತವೆ. ಮಂತ್ರಿಗಳ ಕೈಯಲ್ಲಿ ಕೊಡೋದು, ಸೀದಾ ಹೊರಟು ಹೋಗೋದು. ಆಮೇಲೆ ಇನ್ನೊಂದು ಆಶ್ಚರ್ಯ ಏನು ಅಂದರೆ, ಅವನು ವಾಪಸ್ಸು ಮತ್ತೆ ಬಂದ ಅಂದರೆ ಆ ಮಂತ್ರಿಗಳು ಯಥಾವತ್ತಾಗೆ ಕೊಟ್ಟು ಬಿಡ್ತಾರೆ. ಅಯ್ಯೋ ನೀವು ನನಗೆ ಕೊಟ್ಟೋಗಿದ್ದು ನಾನು ನನ್ನ ಮಕ್ಕಳಿಗೂ ನನ್ನ ಮರಿ ಮಕ್ಕಳಿಗೆಲ್ಲ ಇಟ್ಕೊಂಡು ಇದನ್ನೇ ಮುಂದುವರಿಸ್ತೇನೆ ಅಂತ ಅವ್ರು ಜಗಳ ಆಡಲ್ಲ. ಕುರುವಿನ ಕಥೆ ಬರುತ್ತೆ. ಕುರುವಿನ ಕಥೆಯಲ್ಲಿ ಅವನ ತಂದೆ ಸಂವರ್ಣ ಬಿಟ್ಟೇ ಹೋಗ್ಬಿಡ್ತಾನೆ ರಾಜ್ಯ. ಅವನಿಗೆ ಯಾವುದೋ ಒಂದು ಹುಡುಗಿ ಬಗ್ಗೆ ಆಸೆ ಉಂಟಾಗುತ್ತೆ, ತಪತಿ ಅಂತ, ಸೂರ್ಯನ ಮಗಳು. ಹೋದವನು ಹೋದದ್ದೇ ಮಂತ್ರಿಗಳಲ್ಲಿ ಇಟ್ಟು ಹೋಗ್ಬಿಟ್ಟಿದ್ದಾನೆ. ಎಷ್ಟೋ ವರ್ಷಗಳ ನಂತರ ಕೊನೆಗೆ ಆ ಹುಡುಗಿಯನ್ನು ಪಡೆಯುವುದಕ್ಕೆ ವಸಿಷ್ಠರು ಸಹಾಯ ಮಾಡ್ತಾರೆ, ಮದುವೆ ಆಗ್ತಾನೆ. ಮರಳಿ ಬಂದಾಗ ಅಷ್ಟೂ ರಾಜ್ಯವನ್ನು ವಾಪಸ್ ಅವನ ಕೈಗೊಪ್ಪಿಸಿ, ನೀನು ನಿನ್ನ ಹೆಸರಿನಲ್ಲೇ ರಾಜ್ಯಭಾರ ನಡೆಸಿದ್ದೇವೆ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನು ಕ್ಷಮೆ ಮಾಡಬೇಕು ಅಂತ ಹೇಳಿ ಕೊಟ್ಟು ಬಿಡ್ತಾರೆ. ಇದು ಅಧಿಕಾರ ನಮ್ಮದಲ್ಲ ಅನ್ನುವ ಎಚ್ಚರ ಸಹಜವಾಗಿ ಇರುತ್ತೆ. ಈಗ ನಾವು ಕೇವಲ ಒಂದು ಪ್ರತಿನಿಧಿ ಅಷ್ಟೇ. ಪ್ರತಿನಿಧಿ ಯಾವತ್ತೂ ಕೂಡ ಮೂಲ ನಿಧಿ ಆಗುವುದಿಲ್ಲ.
ಅದರಿಂದಾಗಿ ಮೂಲಕ್ಕೆ ಸಂಬಂಧಪಟ್ಟಂತೆ ಏನು ಜವಾಬ್ದಾರಿ ಅದನ್ನು ನಡೆಸ್ಲಿಕ್ಕೆ ಕೊಟ್ಟಿದ್ದಾರೆ, ಕೊಡ್ತೇವೆ. ವ್ಯಾಸರಾಜರು ತಿರುಪತಿಯ ತಿಮ್ಮಪ್ಪನ ಪೂಜೆಯ ವಂಶವೇ ನಾಶ ಆಗುವ ಸ್ಥಿತಿಯಲ್ಲಿದ್ದಾಗ ಒಂದು ಹೆಣ್ಣು ಗರ್ಭಿಣಿ ಮಾತ್ರ ಇದ್ದವಳು, ಆ ಮಗು ಹುಟ್ಟಿ ಅದು ಬೆಳೆದು ಅದಕ್ಕೆ ಉಪನಯನ ಸಂಸ್ಕಾರ ಆಗಿ ಪೂಜೆ ಪುರಸ್ಕಾರಗಳ ಒಂದಿಷ್ಟು ತಳಹದಿಯ ಸಂಗತಿಗಳೆಲ್ಲ ಅಭ್ಯಾಸ ಆದ ಮೇಲೆ 12 ವರ್ಷ ತಾನು ಪೂಜೆ ಮಾಡಿ ಆ ಹುಡುಗ ಮುಂದೆ ನಡೆಸುವಷ್ಟು ಯೋಗ್ಯನಾದ ಅಂದಮೇಲೆ ವಾಪಸ್ ಅಷ್ಟೂ ತಿರುಪತಿಯ ಪೂಜೆ ಇಡೀ 7 ಬೆಟ್ಟಗಳ ಜವಾಬ್ದಾರಿಯನ್ನು ಆ ಹುಡುಗನ ಕೈಗೆ ಒಪ್ಪಿಸಿ ಸ್ವಾಮಿಗಳು ವಾಪಸ್ ಬಂದರು. ಇದು ಭಾರತೀಯ ಚಿಂತನೆಯಲ್ಲಿ ಮಾತ್ರ ಕಾಣಬಹುದು ಹೊರತು ಜಗತ್ತಿನಲ್ಲಿ ಎಲ್ಲೂ ಕೂಡ ಅಧಿಕಾರವನ್ನು ಇಷ್ಟು ಸುಲಭದಲ್ಲಿ ಬೇಡ. ಇದೇ ಈ ಕೃಷ್ಣನ ಪರಿಸರದಲ್ಲಿ 2 ವರ್ಷಕ್ಕೊಮ್ಮೆ ಇಷ್ಟದ್ದು ಎಲ್ಲದರ ಹೊಣೆಗಾರಿಕೆಯನ್ನು ಒಬ್ಬ ಸನ್ಯಾಸಿ ಇನ್ನೊಬ್ಬ ಸನ್ಯಾಸಿಗೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ಅಕ್ಷಯ ಪಾತ್ರೆ ಅದನ್ನು ಕೊಟ್ಟು ಹೋಗುವ ಮೂಲಕ ಏನಿಲ್ಲ, ಹೋಗುವಾಗ ನಿರಾಳ ಬಂದ ಬಟ್ಟೆಯಲ್ಲೇ ವಾಪಸ್ ತೆರಳುದು ಅಷ್ಟೇ. ಅವ್ರ ಸಾಮಗ್ರಿ ಏನಾದರೂ ಅವರವ್ರದ್ದು ಪ್ರಧಾನವಾದ ಸಂಗತಿಗಳನ್ನು ತಂದಿದ್ರೆ ಅದು ಅವರ ಸೊತ್ತು ತಗೊಂಡು ಹೋಗ್ತಾರೆ, ಬಿಟ್ಟರೆ ಎಂಥದೂ ಇಲ್ಲ. ಇದರಲ್ಲಿ ಬಾಂಡ್ ಪೇಪರ್ ಇಲ್ಲ, ಸೈನ್ ಇಲ್ಲ, ಕೋರ್ಟ್ ಆರ್ಡರ್ ಇಲ್ಲ, ಯಾವುದೇ ಒಂದು ಸರಕಾರದ ವ್ಯವಸ್ಥೆ ಇಲ್ಲ. ಇಷ್ಟಿಲ್ಲದೆ ಚೆನ್ನಾಗಿ ಬರೀ ಮಾತಿನ ಬಲದಲ್ಲಿ ನಡೆಯುತ್ತೆ ಅಂತಂದರೆ ಇದು ನಿಜವಾಗಿ ಭಾರತೀಯ ಸಂಸ್ಕೃತಿ. ಅಂದರೆ ಈ ರೀತಿ ನಮಗೆ ದೊಡ್ಡವರ ಮಾರ್ಗದರ್ಶನ ಏನು ಅಂದರೆ, ಯಾವುದು ಕೂಡ ಒಂದು ಹಂತಕ್ಕೆ ಅದು ಧರ್ಮದ ಚೌಕಟ್ಟಿನಲ್ಲಿ ಇದೆ ಅಂತಂದಾಗ ಅದರಲ್ಲಿ ಹಿಂಜರಿಕೆ ಇಲ್ಲ. ಅವನ ಅಧಿಕಾರವನ್ನು ಕೊಟ್ಟು ಹೋದರೂ ಆ ಮಂತ್ರಿಗಳು ಯಾವತ್ತೂ ಕೂಡ ದುರುದ್ದೇಶಕ್ಕೆ ದುರ್ಬಳಕೆ ಮಾಡಿಕೊಳ್ಳೇ ಇಲ್ಲ. ಸರಿ, ಹೋದವನೇ ಅವನು ವನನಿತ್ಯೋ ಬಬುವ ಬರ್ತೇನೆ ಅಂತಲೂ ಹೇಳಲಿಲ್ಲ. ಈ ಕೆಲವೊಮ್ಮೆ ನ್ಯಾಸ ಇಡೋದು ಅಂತಿದೆ, ನಾನು ಆಮೇಲೆ ಬರ್ತೇನೆ ಮಧ್ಯಾಹ್ನ ಅಥವಾ ಊಟದಲ್ಲೇ ಹೋದಾಗ ನಂದೊಂದು ಲೋಟ ಇಟ್ಟಿರ್ತೇನೆ ನೋಡ್ಕೊಂಡಿರಿ, ಬರುವಾಗ ಇನ್ನೊಬ್ರು ಯಾರು ಕೂತು ನಾನು ನಿಮ್ಗೆ ಹೇಳಿದ್ದಲ್ವ ಮಾರ್ಯಾರೆ, ಅಷ್ಟಕ್ಕೆ ಬೇಸರ ಮಾಡ್ಕೊಂಡು ಮತ್ತೆ ಅವನ ಮುಖ ನೋಡಲಿಕ್ಕಿಲ್ಲ. ಇದು ನ್ಯಾಸ ಇಟ್ಟದ್ದಲ್ಲ, ಕೇವಲ ನನಗೆ ಅಧಿಕಾರ ನಡೆಸ್ಲಿಕ್ಕೆ ಮನಸ್ಸಿಲ್ಲ, ಮಕ್ಕಳಿಲ್ಲ ಅಂದಮೇಲೆ ಇನ್ನು ಯಾರಿಗೆ ಅಂತ ಕೊಡಬೇಕು ನಾನು. ಕನಿಷ್ಠ ಪಕ್ಷ ಅಂತರಂಗದ ವೈಯಕ್ತಿಕ ಸಾಧನೆಯನ್ನಾದರೂ ಮಾಡಿಕೊಳ್ಳೋಣ ಅಂತ ಕಾಡಿಗೆ ಹೋದ. ಕಾಡಿಗೆ ಹೋಗಿ ಅಲ್ಲಿ ತನ್ನ ಕರ್ತವ್ಯ ಬಿಡಲಿಲ್ಲ. ಕಾಡಿಗೆ ಬಂದಿದ್ದೇನೆ, ಇಲ್ಲಿ ಹೇಗೆ ಬೇಕಾದರೂ ಪ್ರಾಣಿಗಳ ಥರ ಇರುವುದು ಅಂತ ಮಾಡಲಿಲ್ಲ. ಅಲ್ಲೂ ತನ್ನ ನಿತ್ಯ ಅನುಷ್ಠಾನ ಅನುಸಂಧಾನಗಳಲ್ಲಿ ತೊಡಗಿದ್ದ. ಸಕದಾಚಿನ್ ನೃಪೋ ರಾಜನ್ ಉಪವಾಸೇನ ದುಃಖಿತಃ ಪಿಪಾಸು ಶುಷ್ಕ ಹೃದಯ ಪ್ರವಿವೇಶಾಶ್ರಮಂ ಭೃಗೋ. ಅಲ್ಲಿ ಕಾಡಿನಲ್ಲಿ ಆಶ್ರಮದ ಎಲ್ಲ ಇತ್ತು ಬೇಕಾದಷ್ಟು, ಅಲ್ಲಿ ಇದ್ದ, ಸೇವೆ ಮಾಡಿಕೊಂಡಿದ್ದ. ಇವನ ಮಕ್ಕಳಿಲ್ಲ ಅನ್ನುವ ದುಃಖವನ್ನು ಅವರು ಗಮನಿಸಿ ಅವನಿಗೋಸ್ಕರ ಒಂದು ಯಾಗ ಮಾಡಿದರು. ಅವನು ನನ್ನ ಹತ್ರ ನಾನೆಲ್ಲ ರಾಜ್ಯ ಬಿಟ್ಟು ಬಂದವನು, ರಾಜ್ಯ ಬೇಕಾಗಿಲ್ಲ, ಒಬ್ಬ ನಮ್ಮ ದೇಶದ ರಾಜನಿಗೆ ಒಂದು ಒಳ್ಳೆಯದಾಗಬೇಕು ಅಂತಿದ್ರೆ ನಾವು ಎಲ್ಲವನ್ನು ನಮ್ಮ ಕರ್ತವ್ಯದ ದೃಷ್ಟಿಯಿಂದ ಮಾಡಲೇಬೇಕು, ನಾವು ಮಾಡ್ತಿದ್ದೇವೆ, ನಮ್ಮ ಜೊತೆಗಿರು. ರಾಜಶಾಲೆ, ಪತ್ನಿ ಶಾಲೆ, ಋತ್ವಿಕ್ ಶಾಲೆ, ಈ ಎಲ್ಲ ಬೇರೆ ಬೇರೆ ಶಾಲೆಗಳಲ್ಲಿ ಇಷ್ಟಿ ಅಂದರೆ ಇಷ್ಟವಾದ ಸಂಗತಿಯನ್ನು ಪಡೆಯುವುದಕ್ಕೋಸ್ಕರ ಮಾಡುವ ಒಂದು ಯಾಗ. ಇಷ್ಟಿಯೊಂದನ್ನು ಮಂತ್ರಪೂರ್ವಕವಾಗಿ ತಂತ್ರಪೂರ್ವಕವಾಗಿ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ತಯಾರು ಮಾಡಿದ್ದಾರೆ. ಯಾಕೆ ಅಂದರೆ ಪುತ್ರ ಕಾರಣ, ಅದು ಅವನಿಗೆ ಒಂದು ಮಕ್ಕಳಾಗಬೇಕು ಅನ್ನುವ ಬಯಕೆಯನ್ನು ಈಡೇರಿಸಲಿಕ್ಕೋಸ್ಕರ. ಭೃಗುವಿನ ಮನೆತನದಲ್ಲಿ ಬಂದ ಒಬ್ಬ ಭಾರ್ಗವ ಗೋತ್ರೋತ್ಪನ್ನ ಸುದ್ಯುಮ್ನನ ಮಗನಾದಂತಹ ಯುವನಾಶ್ವನನ್ನು ಯಜಮಾನನನ್ನಾಗಿಸಿಕೊಂಡು ಯಾಗವನ್ನು ಮಾಡಿದ್ದಾನೆ. ರಾತ್ರಿ ಎಲ್ಲ ಮಲಗಿದ್ದಾರೆ, ತುಂಬ ಸುಸ್ತಾಗಿಬಿಟ್ಟಿದೆ. ಇಡೀ ದಿವಸ ಆ ಯಜ್ಞಕುಂಡದ ಅಲ್ಲಿ ನಮಗೆ 3 ಗಂಟೆ ಆಯಿತು, ಇನ್ನು ನಾವು ರೆಸ್ಟ್ ತಗೊಳ್ಬೇಕು ಅಂತ ಮಧ್ಯದಲ್ಲಿ ವಿಶ್ರಾಂತಿ ಎಲ್ಲ ಇಲ್ಲ. ನಿರಂತರ ಪಾರಾಯಣ, ನಿರಂತರ ಚಿಂತನೆ, ಉಪನ್ಯಾಸಗಳು ಇದೆಲ್ಲ ನಡೀತಾ ಇದೆ. ಸಂಭೃತೋ ಮಂತ್ರಪೂತೇನ ವಾರಿಣೋ ಕಲಶೋ ಮಹಾನ್. ಒಂದು ಮಧ್ಯದ ವೇದಿಯ ಮಧ್ಯದ ಭಾಗದಲ್ಲಿ ನಾಳೆಗೆ ಯಜ್ಞಕ್ಕೆ ಬೇಕಾದಂತಹ ಒಂದು ಕಲಶದಲ್ಲಿ ನೀರು ಮಂತ್ರದಿಂದ ಪೂತವಾದ, ಪೂತ ಅನ್ನುವ ಶಬ್ದ ಹೇಳ್ತಾರೆ. ನಾವು ತುಂಬ ಕೆಲವೊಮ್ಮೆ ತಪ್ಪು ಶಬ್ದ ಪ್ರಯೋಗ ಮಾಡ್ತೇವೆ, ಪುನೀತ ಅಂತ. ನಾವು ಪುನೀತರಾದೆವು ಅಂತ ಶಬ್ದ ಸಂಸ್ಕೃತದಲ್ಲಿ ಪುನೀತ ಅನ್ನುವ ಶಬ್ದ ಇಲ್ಲ, ಪೂತ ಅನ್ನುವ ಶಬ್ದ ಇರೋದು. ಪೂತ ಅಂದರೆ ಪವಿತ್ರೀಕೃತ ಅಂತ ಅರ್ಥ. ಅದರಿಂದಾಗಿ ಪುನೀತ ಅನ್ನುವ ಶಬ್ದ ಅದು ಸಂಸ್ಕೃತದ್ದಲ್ಲ. ಮತ್ತದು ಹೇಗೋ ಇನ್ನೊಂದು ಶಬ್ದದ ಅನುಸರಣೆಯನ್ನು ಮಾಡಿಕೊಂಡು ಕೆಲವು ಶಬ್ದಗಳು ಹುಟ್ಟುವಂಥದ್ದಿದೆ. ಹಾಗಾಗಿ ಮಂತ್ರಪೂತವಾದಂತಹ ನೀರನ್ನು ಅವರು ಅಭಿಮಂತ್ರಣ ಮಾಡಿ ಇಟ್ಟಿದ್ದಾರೆ. ಯತ್ಪ್ರಾಶ್ಯ ಪ್ರಸವೇತ್ತಸ್ಯ ಪತ್ನಿ ಶಕ್ರ ಸಮಂ ಸುತಂ. ಈ ನೀರನ್ನು ಅವನ ಹೆಂಡತಿಗೆ ಕುಡಿಸಿ
ಅದರಲ್ಲಿ ಇಂದ್ರನಿಗೆ ಸಮನಾದ ಮಗನನ್ನು ಈ ರಾಜ ಪಡೆಯುವಂತಾಗಬೇಕು ಅಂತ ಅವರ ಸಂಕಲ್ಪ ಇತ್ತು. ರಾತ್ರಿ ವೇದಿಯಲ್ಲಿ ಇಟ್ಟಿದ್ದಾರೆ, ಎಲ್ಲರೂ ಮಲಗಿದ್ದಾರೆ. ರಾತ್ರಿ ಜಾಗರಣಾತ್ ಶ್ರಾಂತಾನ್ ಸೌದ್ಯುಮ್ನಿ ಸಮತೀತ್ಯತಾನ್. ರಾತ್ರಿ ಬಹಳ ಹೊತ್ತು ಜಾಗರಣೆ ಮಾಡಿದ್ದಾರೆ. ಇದು ಬೆಳಗ್ಗೆ ಜಾಗರಣೆ ಅಂದರೆ ಏಳೋ ತನಕನೂ ಮಾಡಬೇಕು ಅಂತಲ್ಲ, ಸುಮಾರು ಈ ದುಷ್ಟರ ಕಾಲ ಅಥವಾ ಪಿಶಾಚಿಗಳ ಕಾಲ ಅಥವಾ ಕೆಲವೊಮ್ಮೆ ದೇವತೆಗಳ ಕಾಲವೂ ಹೌದದು, ಗಂಧರ್ವರ ಕಾಲವೂ ಆಗಿರುತ್ತೆ. ಅಂದರೆ ಸುಮಾರು 1ರಿಂದ 3 ಅನ್ನೋ ಈ ಸಮಯ ಏನಿದೆ, 12 ಇಂದ 3 ಅಂತ ಈ ಸಮಯ ಏನಿದೆ, ಈ ಸಮಯದ ಹೊತ್ತು ವಿಶ್ರಾಂತಿಗೆ ಹೋಗಬಹುದು. ಅದಕ್ಕೆ ಆಚಾರ್ಯರು ಕೃಷ್ಣಾಷ್ಟಮಿಯ ವಿಷಯವನ್ನು ಹೇಳುವಾಗಲೂ ರಾತ್ರಿ ಕೃಷ್ಣನಿಗೆ ಅರ್ಘ್ಯವನ್ನು ಕೊಟ್ಟ ನಂತರ ಮಲಗಿ ಅಂತ, ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಆವತ್ತಿನ ನಿವೇದನೆಯನ್ನು ಪ್ರಾಣದೇವರಿಗೆ ಇತ್ಯಾದಿಗಳಿಗೆ ಸಮರ್ಪಿಸಿ ಮತ್ತೆ ಪ್ರಸಾದ ಸ್ವೀಕರಿಸಿ ಉತ್ಸವ. ಅಂದರೆ ರಾತ್ರಿ ಜಾಗರಣೆ ಅಂದರೆ ಅಲ್ಲಿ ತನಕ ಮಾಡಿದರೆ ಸಾಕು, 12 ತನಕ ಮಾಡಿದರೆ ಸಾಕು. ಅದಕ್ಕಿಂತ ಮತ್ತೆಯೂ ನಿರಂತರ ಎದ್ದಿರಬೇಕು ಅಂತಿಲ್ಲ. ಮತ್ತು ಯಾಕೆಂದರೆ ಮರುದಿವಸದ ಕೆಲಸವೂ ಆಗಬೇಕಲ್ಲ, ಆ ಎಚ್ಚರ ಅವರಿಗಿದೆ. ನೀವು ಈ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಹಗಲೆಲ್ಲ ಯಜ್ಞದಲ್ಲಿ ಆಮೇಲೆ ಸುರು ಎಲ್ಲ ಹೋಮಕ್ಕೆ ಆಹುತಿ ಹಾಕೋದಲ್ಲ, ಯಜ್ಞದಲ್ಲಿ ಕೊಟ್ಟದ್ದೆಲ್ಲ ಹೋಮಕ್ಕೆ ಅಂತ. ಇನ್ನು ಕೊನೆಗೆ ಅವರೇ ಉದ್ದುರಿ ಬಿದ್ದರೂ ಆಶ್ಚರ್ಯ ಇಲ್ಲ, ನಿದ್ದೆ ಮಾಡ್ತಾ ಕಣ್ಣು ಕೋರಿ. ಅದಾಗಬಾರ್ದು. ವಿಶ್ರಾಂತಿ ಬೇಕು ಅನ್ನೋದಕ್ಕೆ ಬೇಕೇ ಬೇಕು. 3 ಗಂಟೆ 4 ಗಂಟೆ ಅದು ಸಾಕಾಗುತ್ತೆ ನಿದ್ದೆ. ತೀರಾ ಶ್ರಮ ಆಗಿದ್ದರೂ ಕೂಡ ಒಂದು ಕ್ರಮದ ವ್ಯವಸ್ಥೆಯಲ್ಲಿ ನಿದ್ದೆ ಮಾಡಿದರೆ ಇಡೀ ದಿವಸದ ಅಷ್ಟು ಶ್ರಮವನ್ನು ಆ 3 ಗಂಟೆ ನಿದ್ದೆ ತೆಗೆಯುತ್ತೆ. ಹಾಗಾಗಿ ಜಾಗರಣೆಯನ್ನು ಮಾಡಿ ಮಲಗಿಬಿಟ್ಟಿದ್ದಾರೆ. ಇವನಿಗೆ ಎಚ್ಚರ ಆಗಿದ್ದೆ ಆಮೇಲೆ. ಸೌದ್ಯುಮ್ನಿ ಎದ್ದ, ಜಾಗರಣೆಯಿಂದ ಶ್ರಾಂತರಾದದ್ರಿಂದ ಇವನು ಎಲ್ಲ ಅವರನ್ನು ದಾಟಿಕೊಂಡು ಹೋದರೂ ಅವ್ರಿಗೆ ಯಾರಿಗೂ ಗೊತ್ತಾಗಲಿಲ್ಲ. ಇವನು ನೀರು 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 ಅಂತ ಕೇಳಿದ್ದಾನೆ, ಯಾರೂ ನೀರು ಕೊಡಲಿಲ್ಲ. ತಂ ಪ್ರವಿಶ್ಯಾಶ್ರಮಂ ಶಾಂತಃ ಪಾನೀಯಂ ಸೋಭ್ಯಯಾಚತ. ಪಾನೀಯವನ್ನು ಕೇಳಿದ, ಅಭ್ಯಯಾಚತ. ಅದು ಅವನ ಧ್ವನಿ ಶಕುನೇರಿವ ವಾಶತಃ. ಯಾವುದೋ ಒಂದು ಚಿಕ್ಕ ಈಗ ತಾನೇ ಹುಟ್ಟಿದ ಮರಿ ಅಮ್ಮನ ಹತ್ರ ನನಗೆ ಆಹಾರ ಕೊಡು ಅಂತ ಕೇಳಿದೆ, ಎಷ್ಟು ಕ್ಷೀಣವಾಗಿರುತ್ತೋ, ಆ ಬಾಯಾರಿ ಒಣಗಿ ಗಂಟ್ಲಲ್ಲಿ ಧ್ವನಿಯೇ ಬರ್ತಿಲ್ಲ. ಹಾಗೆ ಧ್ವನಿ ಇಲ್ಲದ ಧ್ವನಿಯಲ್ಲಿ ಯಾರಿಗೂ ಅವನು ಕಿರುಚಿದ್ದು ಕೇಳಿದ್ದು, ನನಗೆ ಕೊಡಿ ಅಂತ ಅಪೇಕ್ಷೆ ಪಟ್ಟು ಬೊಬ್ಬೆ ಹಾಕಿದ್ದು ಕೇಳಲಿಲ್ಲ. ಅವನಿಗೆ ತಲೆಯಲ್ಲಿ ನಾನು ಜೋರಾಗಿ ಕೇಳ್ತಾ ಇದ್ದೇನೆ ಅಂತದ್ದು ಯಾರಿಗೂ ಕೇಳಿಸ್ಲಿಲ್ಲ. ಕೊನೆಗೆ ನೋಡಿದರೆ ಹೊಳಿತಾ ಇದೆ ಎತ್ತರದಲ್ಲಿ. ಜಲಪೂರ್ಣಂ ಸ ಪಾರ್ಥಿವ ಕಲಶಂ ದೃಷ್ಟ. ನೀರಿನಿಂದ ತುಂಬಿದ ಕೊಡವನ್ನು ಕಂಡೊಡನೆ ಅಭ್ಯದ್ರವತ ಓಡಿದ. ನೀರು ಸಿಕ್ಕಿದಾಗ ಆಮೇಲೆ ಉಳಿದಿದ್ದು ಯಾವುದು ಯೋಚನೆಗೆ ಬರಲ್ಲ, ಪ್ರಶ್ನೆ ಬರೋದಿಲ್ಲ. ಈಗ ತೃಷೆ ಪರಿಹಾರ ಆಗಬೇಕು, ಬಾಯಾರಿಕೆ ಹೋಗಬೇಕು, ನೀರಡಿಕೆ ಗುಣ ಆಗಬೇಕು. ಅದಕ್ಕೋಸ್ಕರ ಕೂಡಲೇ ಹೋದ. ಸಪೀತ್ವಾ ಶೀತಲಂ ತೋಯಂ. ತಣ್ಣಗಿನ ನೀರು, ಆನಂದ ಆಯಿತು. ನಿರ್ವಾಣಂ ಅಗಮತ್ ಶ್ರೀ ಧೀಮಾನ್ ಸುಮುಖಿ ಚಾಭವತ್ತದ. ಮುಖದಲ್ಲಿ ನಗೆ ತುಂಬಿತು, ಎದೆಯಲ್ಲಿ ಉರಿ ತಣಿಯಿತು, ಹೊಟ್ಟೆ ಸಮಾಧಾನ ಆಯಿತು. ಒಂದು ನೆಮ್ಮದಿಯ ಭಾವದಿಂದ ಮುಖ ಅರಳಿಕೊಂಡಿತ್ತು. ಆಯಿತು, ಆಮೇಲೆ ನಿರ್ವಿಘ್ನವಾಗಿ ದಾಟಿಕೊಂಡು ಹೋಗಿ ಮಲಗಿದ. ಬೆಳಗ್ಗೆ ತತಸ್ಥೆ ಪ್ರತ್ಯಬುದ್ಧ್ಯಂತ ಮುನಯ ಸುತಪೋಧನಾ. ತಪಸ್ವಿಗಳು ಬೆಳಗ್ಗೆ ತಮ್ಮ ನಿತ್ಯದ ಕೈಂಕರ್ಯವನ್ನು, ಕೆಲವರಿಗೆ ಏನು ಕರ್ತವ್ಯ ಇರುತ್ತೆ ಅಂದರೆ ಬೆಳಿಗ್ಗೆ 3 ಎದ್ದು ಮೊದಲು, ಯಾಕೆಂದರೆ ಅದು ನಿರಂತರ ಕುಂಡದಲ್ಲಿ ಆ ಉರಿ ಹಾಗೆ ಆರಬಾರ್ದದು, ನಿರಂತರ ಉರಿತಾ ಇರಬೇಕು ಬೆಂಕಿ. ಅದಕ್ಕೆ ಕಟ್ಟಿಗೆ ಹಾಕಬೇಕು. ಇವ್ರು ಕಟ್ಟಿಗೆ ಹಾಕ್ಲಿಕ್ಕೆ ಹೋಗುವಾಗ ಒಂದು ಸರ್ತಿ ಎಲ್ಲ ವ್ಯವಸ್ಥೆಗಳು ಎಲ್ಲ ನಿನ್ನೆದೆಲ್ಲಿದೆ ಅದನ್ನೆಲ್ಲ ನೋಡಬೇಕು. ನೋಡ್ತಾರೆ, ವೇದಿಕೆಯ ಕಲಶ ಅಲುಗಾಡಿದೆ, ಇನ್ನೊಂದು ಸ್ಥಾನದಲ್ಲಿ ಬಂದು ಕೂತಿದೆ. ನೋಡಿದರೆ ಅದರಲ್ಲಿ ನೀರಿಲ್ಲ, ಎಲ್ಲ ಬೆಚ್ಚರ ಬೇಸ್ತು ಬಿದ್ದರು, ಬೆಚ್ಚಿ ಬಿದ್ದರು. ನಿಸ್ತೋಯಂ ಕಲಶಂ ದದೃಶುಹು. ನಿಸ್ತೋಯವಾದ ಕಲಶವನ್ನು ನೋಡಿ ಕಸ್ಯ ಕರ್ಮೇದ ಮಿತಿತೆ ಪರ್ಯಪೃಚ್ಛನ್ ಸಮಾಗತ. ಎಲ್ಲ ಎದ್ದು ಬಂದರು. ಕಲಶದಲ್ಲಿ ನೀರಿಲ್ಲ, ಕಲಶದಲ್ಲಿ ನೀರಿಲ್ಲ. ಎಲ್ಲ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ಏನಾಯ್ತು ಇದು ಅಂತ ಕೇಳಿದ್ರೆ ಯುವನಾಶ್ವನ ಎಚ್ಚರ ಆಯಿತು. ಎದ್ದವನು ಅನ್ನು ಹೇಳಿದ, ಯುವನಾಶ್ವೋ ಮಮೇತ್ಯೇವಂ ಸತ್ಯಂ ಸಮಭಿಪದ್ಯತ. ಇಲ್ಲ, ಅದು ರಾತ್ರಿ ನಾನೇ ತುಂಬ ಬಾಯಾರಿ ತಡೆಯಲಾರದೆ ಆ ಕಲಶದ ನೀರನ್ನು ಕುಡಿದು ಬಿಟ್ಟಿದ್ದೇನೆ. ನಯುಕ್ತಮಿತಿ ತಂಪ್ರಾಹ. ತಪ್ಪು ಮಾಡಿದಿ, ಇದು ಆಗಬಾರದ ಕೆಲಸ. ಬರೀ ನೀರು ಕುಡಿದಿದ್ರೆ ಯಾರು ಏನಂತಿರಲಿಲ್ಲ, ಮಡಿ ನೀರು ಕುಡಿದಿದ್ರು ತೊಂದರೆ ಇರ್ತಿರ್ಲಿಲ್ಲ. ಇನ್ನೇನೋ ಕೈ ತೊಳೆದ ನೀರು ಅಕ್ಕಚ್ಚಿ ನೀರಾಗಿದ್ರೂ ತೊಂದರೆ ಆಗ್ತಿರ್ಲಿಲ್ಲ. ಸಮಸ್ಯೆ ಅದಲ್ಲ, ಇದು ಇಡೀ ನಾವು ಇಷ್ಟು ದಿವಸ ಮಾಡಿದ ಯಾಗದ ಪ್ರಧಾನ ಫಲ ಅದು. ನೀನು ಅದನ್ನೇ ಕುಡಿದು ಬಿಟ್ಟಿಯಲ್ವಾ.
ಸ್ವಲ್ಪ ಹೊತ್ತು ಇದೇ ವಿಷಯದಲ್ಲಿ ಚರ್ಚೆ ಆಗುತ್ತೆ. ಏನು ಮಾಡೋದು, ಏನಾಯಿತು, ನಾವು ತಪಸ್ಸಿನಿಂದ ಇಷ್ಟು ಸಿದ್ಧ ಮಾಡಿದ್ದೆಲ್ಲ ಒಂದು ದಾರುಣವಾಗಿ ನಾಶ ಆಗಿ ಹೋಯ್ತಲ್ಲ. ಬ್ರಹ್ಮತಪ ಆಸ್ಥಾಯ, ನಾವು ವೇದದ ಅನೇಕ ಮಂತ್ರಗಳನ್ನೆಲ್ಲ ಅನುಷ್ಠಾನ ಮಾಡಿ ಅದಕ್ಕೆ ಬೇಕಾದ ಅನೇಕ ಕ್ರಮಗಳನ್ನು ಅನುಸರಿಸಿ ನಾವು ಮಾಡಿದ್ದೇವೆ, ಇದೆಲ್ಲವೂ ವ್ಯರ್ಥ ಆಗಿ ಹೋಯ್ತಲ್ಲ. ನಿನಗೆ ಮಗು ಆಗಬೇಕು ಅಂತಲೇ ಆ ಅಭಿಮಂತ್ರಣ ಮಾಡಿದ ನೀರದು. ನತ್ವದ್ಯ ಶಕ್ಯಂ ಅಸ್ಮಾಭಿ ಏತತ್ ಕರ್ಮ ಮತೋನ್ಯಥಾ ನೂನಂ ದೈವ ಕೃತಂ ಹೇತತ್ ಏವಂ ತದೇವಂ ಕೃತವಾನಸಿ. ಸ್ವಲ್ಪ ಹೊತ್ತು ಆರಂಭದಲ್ಲಿ ಚರ್ಚೆ ಆಗುತ್ತೆ. ಆಮೇಲೆ ಅವರೇ ಇದರ ಬಗ್ಗೆ ಒಂದು ಸಮಾಧಾನಕ್ಕೆ ಬರ್ತಾರೆ. ದೈವಮೇವ ಕೃತಂ, ಇದು ಖಂಡಿತ ದೇವರ ಚಿಂತನೆಯಲ್ಲಿ ಇದ್ದೇ ಆಗಿರುವುದು ಅಂತ ಅನ್ನಿಸ್ತಾ ಇದೆ. ಅವನೇ ಹೀಗೆ ಮಾಡಿಸಿದ್ದು, ಭಗವಂತನೇ ದೈವಕೃತಂ. ಇದನ್ನು ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ಯಥಾ ಕರ್ತುಂ ಅಸಮರ್ಥಾಹ ವಯಂ ನ ಶಕ್ಯಾಹ ವಯಂ. ಇದನ್ನು ಬದಲಾಯಿಸಲಿಕ್ಕೆ ಸಾಮರ್ಥ್ಯ ನಮ್ಮ ಹತ್ರ ಇಲ್ಲ. ಹಾಗಾದರೆ ಯಾಕೆಂದರೆ ಅವನಿಗೆ ಆ ರಾತ್ರಿಯೇ ಬಾಯಾರಿಕೆ ಆಗಬೇಕಾ? ಅವನು ಬಾಯಾರಿದ್ದಾನೆ ಅಂತ ಅಷ್ಟು ಕೂಗುವಾಗ ನಮಗೆ ಯಾರಿಗೂ ಎಚ್ಚರಣೆ ಆಗಬಾರ್ದಾ? ನಮ್ಮನ್ನೆಲ್ಲ ದಾಟಿಕೊಂಡು ಹೋಗುವಾಗ ನಮಗಾದರೂ ಅವನು ಏನೋ ಕೇಳ್ತಿದ್ದಾನೆ ಅಂತ ಗೊತ್ತಾಗಬಾರ್ದಾ? ಕೊನೆಗೆ ಅವನಿಗೆ ನೀರು ಬೇರೆ ಎಲ್ಲೆಲ್ಲೋ ಎಷ್ಟೆಷ್ಟೋ ನೀರಿನ ಸಾಮಗ್ರಿಗಳು ಇದ್ದದ್ದು ಇರ್ಬೋದಲ್ಲಿ ವ್ಯವಸ್ಥೆಗೆ, ಅದೇ ಕಾಣಬೇಕಾ? ಅದನ್ನೇ ಹೋಗಿ ಕುಡಿಬೇಕಾ? ಕುಡಿದು ಈಗ ನೋಡಿ ನಾನೇ ಕುಡಿದಿದ್ದು ಅಂತ ಬೇರೆ ಬೆಪ್ಪು ಮೊರೆ ಹಾಕ್ಕೊಂಡು ಹೇಳ್ತಾ ಇದ್ದಾನೆ ಅಂತ ಯೋಚನೆ ಮಾಡಿಕೊಂಡು ವಿಧಾಸ್ಯಾಮೋ ವಯಂ ತತ್ರ ತವೇಷ್ಟಿಂ ಪರಮಾದ್ಭುತಾಂ. ಇದು ಭಗವಂತನೇ ನಡೆಸಿದ ಸಂಗತಿ ಆದ್ದರಿಂದಾಗಿ ಇದನ್ನು ಹೆಚ್ಚು ಕಮ್ಮಿ ಆಯಿತು ಅಂತ ನಾವು ಭಾವಿಸುವುದಿಲ್ಲ. ವಿಧಾಸ್ಯಾಮ, ಇದು ಭಗವತ್ ಸಂಕಲ್ಪದಿಂದ. ಯಾಕೆಂದರೆ ಅವರಿಗೆ ದೂರದೃಷ್ಟಿ ಇರುತ್ತೆ. ಇದೇನೋ ಬೇಕು ಅಂತಲೇ ನಡೆದಿದೆ, ನಡೆಯುವ ತನಕ ಗೊತ್ತಿರಲಿಲ್ಲ ಅಷ್ಟೇ. ನಡೆದ ಮೇಲೆ ಅದನ್ನು ಯೋಚನೆ ಮಾಡಿದಾಗ ಓಹ್, ಇದರ ಹಿನ್ನೆಲೆ ಇದಿರಬೇಕು, ಖಂಡಿತ ಇದನ್ನು ನಾವು ಮುಂದುವರಿಸ್ತೇವೆ. ನಿನ್ನ ಬಯಕೆಯಂತೆ ನೀನು ಮಗುವನ್ನು ಪಡೀತಿ. ಆದರೆ ಒಂದೇ ಒಂದು ಯೋಚನೆ ಏನು ಅಂತಂದರೆ, ನೀನೇ ಹೆರಬೇಕಷ್ಟೆ. ಹೆರುವುದು ಅಂತಂದರೆ ಇದು ಕಷ್ಟ ಆಗುತ್ತಲ್ವಾ ಅಂತ ಕೇಳಿದ್ರೆ, ಅದಕ್ಕೆ ತೊಂದರೆ ಆಗದಂತೆ ನಾವು ಬೇಕಾದ ವ್ಯವಸ್ಥೆಯನ್ನು ವಿಧಿಮಂತ್ರ ಪುರಸ್ಕೃತ. ನೀನು ಹೆರುವುದಕ್ಕೆ ಬೇಕಾದ ಯಾವುದೇ ಥರದ ತೊಂದರೆ ಆಗದಂತೆ ನಿನ್ನ ಅನುಕೂಲವನ್ನು ನಾವು ನೋಡಿಕೊಂಡು ಆ ವ್ಯವಸ್ಥೆಯನ್ನು ಮಾಡ್ತೇವೆ. ಮಾ ಕಿದಸ್ತ್ವಂ ಹಿ ರಾಜೇಂದ್ರ ದೈವಂ ಹಿ ಬಲವತ್ತರಂ. ಮಾ ಕಿದಃ, ದುಃಖ ಪಡಬೇಡ. ಗರ್ಭಧಾರಣಜಂ ವಾಪಿ ನಖೇದಂ ಸಮವಾಪ್ಸಿಸಿ. ಗರ್ಭವನ್ನು ಹೊರುವ ದುಃಖ, ಹೆರುವ ದುಃಖ ನಿನಗಿಲ್ಲ, ನಿನಗೆ ಆ ಸಮಸ್ಯೆ ಬರುವುದಿಲ್ಲ. ಹಾಗೆ ಹೇಳಿದ ನಂತರ ಸುಮಾರು 100 ವರ್ಷಗಳ ಕಾಲ ಅದೇ ಗರ್ಭದಲ್ಲಿ ಇದ್ದ, ತಪಸ್ಸು ಮಾಡ್ತಾ ಕಾಡಿನಲ್ಲೇ ಇದ್ದ. ವಾಮಂ ಪಾರ್ಶ್ವಂ ವಿನಿರ್ಭಿದ್ಯ ಸುತಃ ಸೂರ್ಯ ಇವ ಸ್ಥಿತಃ. ವಾಮ ಭಾಗ, ದೇಹದ ಎಡಭಾಗ ಅನ್ನೋದು ಅವನಿಗೆ ಯಾವಾಗಲೂ ಕೂಡ ಅವನ ಹೆಂಡತಿ ಅಂತ ಲೆಕ್ಕ. ಒಬ್ಬ ವ್ಯಕ್ತಿಗೆ ಅವನ ಎಡಭಾಗ ಅವನ ಹೆಂಡತಿ. ಈಗ ಯಾಗ ನಡೆಸುವಾಗ, ಅಂದರೆ ನಿತ್ಯ ಯಾಗವನ್ನು ಮನೆಯಲ್ಲಿ ನಡೆಸುವಾಗ ಅವನ ಹೆಂಡತಿ ಇಲ್ಲ ಅಂತಾದಾಗ ಎಡಗೈಯಿಂದ ಅಕ್ಕಿಯನ್ನು ತೆಗೆದುಕೊಂಡು ಕೈಗೆ ಹಾಕಿ ಬಲಗೈಯಿಂದ ಅದನ್ನು ಹಾಕಿದರೆ ಹೆಂಡತಿಯೇ ಕೊಟ್ಟದ್ದನ್ನು ಅವನು ಯಜ್ಞದಲ್ಲಿ ಹಾಕಿದ್ದಾನೆ ಅಂತ ಲೆಕ್ಕ ಅಂತ. ಹಾಗಾಗಿ ಅದು ಅವಳು ಇಲ್ಲದೇ ಇರು, ಇಲ್ಲಾಂದರೆ ಅವಳೇ ಕೊಡಬೇಕದು. ಯಜ್ಞದಲ್ಲಿ ಅವಳೇ ಬಂದು ಕೊಟ್ಟು ಅವನದನ್ನು ಯಜ್ಞದಲ್ಲಿ ಹಾಕಬೇಕು. ಹಾಗೆ ಮಂತ್ರದ ಬಲವನ್ನು ಉಪಯೋಗಿಸಿ ಅವನ ಎಡಭಾಗದಲ್ಲಿ ಉಬ್ಬಿದ ಶರೀರದಿಂದ ಆ ಮಗುವನ್ನು ವಿನಿಶ್ಚಕ್ರಾಮ ಮಹಾತೇಜಾಹ ನಚತಂ ಮೃತ್ಯುರಾವಿಶತ್. ಹುಟ್ಟಿದ ಮಗು ಸಾಯಲಿಲ್ಲ, ಮಗುವಿಗೆ ತೊಂದರೆ ಆಗಲಿಲ್ಲ, ಇವನಿಗೂ ತೊಂದರೆ ಆಗಲಿಲ್ಲ. ಇಲ್ಲಾಂದರೆ ಹೊಟ್ಟೆ ಸೀಳಿ ಬರೋದು ಅಂದರೆ ವಾತಾಪಿಯ ಕಥೆಯಲ್ಲಿ ನಾವು ನೋಡಿದ್ದೇವೆ, ಒಂದು ಸತ್ತೇ ಹೋಗ್ತಿದ್ರು ಎಲ್ಲರೂ. ಇದು ಹಾಗಲ್ಲ. ಆ ಮಗುವಿಗೂ ಇದು ನನ್ನ ತಂದೆ ಅಂತನ್ನುವ ಪ್ರೀತಿ ಇದ್ದದ್ರಿಂದ ನಾನು ಕೊಂದು ಬರಬೇಕು ಅನ್ನುವ ಭಾವನೆ ಅದಕ್ಕಿಲ್ಲ. ಅವನಿಗೂ ಇದು ನನ್ನ ಮಗು ಅನ್ನುವ ಆಕಾಂಕ್ಷೆ ಪ್ರೀತಿ ಇದ್ದದ್ರಿಂದ ಆ ಮಗುವು ಸಾಯಲಿಲ್ಲ. ಹೀಗೆ ಇಬ್ಬರ ಪರಸ್ಪರ ಸಂಬಂಧವೂ ಇತ್ತು. ಆದರೆ ಏನು ಮಾಡೋದು, ಎಲ್ಲ ಆದರೂ ಈ ಪ್ರಕೃತಿಯ ಎಲ್ಲ ನಿಯಮಗಳನ್ನು ಮುರಿಲಿಕ್ಕಾಗಲ್ಲಲ್ಲ. ಅವನಿಗೆ ಮಗು ಹುಟ್ಟಿದ ನಂತರ ಮಗು ಜೋರು ಅಳ್ಲಿಕ್ಕೆ ಶುರು ಮಾಡಿತು. ಅದು ಅಳುದು ಸಹಜವಾಗಿ ಮಗುವಿನ ಬಯಕೆ ಹಾಲು. ಇವನಿಗೆ ಕೊಡಲಿಕ್ಕೆ ಅದರ ಶಕ್ತಿ ಇಲ್ಲ. ತಥೋ ದೇವ ಮಹೇಂದ್ರಂ ತಂ ಅಪೃಚ್ಛಂ ಧಾಸ್ಯತೀತಿ ಕಿಂ ಪ್ರಾದೇಶನೀಂ ತಥೋಸ್ಯಾಸ್ಯೇ ಶಕ್ರ ಸಮಭಿ ಸಂಧಧೇ. ದೇವತೆಗಳು ಹೋಗಿ ಆ ಹುಡುಗನ ಮುಂದಿನ ಶೌರ್ಯ ಪ್ರತಾಪ, ಅವನು ಮಾಡುವ ಕರ್ತವ್ಯಗಳು ಇದನ್ನೆಲ್ಲ ಗಮನಿಸಿ ಕಿಂ ಧಾಸ್ಯತಿ, ಈ ಮಗುವನ್ನು ನೀನು ರಕ್ಷಿಸ್ತೀಯಾ, ಹೊರ್ತೀಯಾ ಅಂತ ಕೇಳ್ತಾನೆ. ಆಯಿತು ಅಂತ ಸೀದ ಹೋದ. ಪ್ರಾದೇಶನೀಂ, ಪ್ರಾದೇಶ ಅಂತಂದರೆ ತೋರಿಸೋದು, ತೋರುವ ಬೆರಳು, ಅದಕ್ಕೆ ತೋರು ಬೆರಳು ಅಂತ ಹೇಳೋದು. ತೋರಿಸುವ ಬೆರಳು, ತೋರ ಬೆರಳು ಅಲ್ಲ ಅದು,
ತೋರ ಬೆರಳು ಅಂದರೆ ಹೆಬ್ಬೆರಳಾಗುತ್ತೆ, ತೋರುವ ಬೆರಳು. ಹೆಬ್ಬೆರಳನ್ನು ಸೀದಾ ತೊಗೊಂಡು ಹೋಗಿ ಬಾಯಲ್ಲಿಟ್ಟ. ಮಾಮಯಂ ಧಾಸ್ಯತಿ, ಹೆದರಬೇಡಿ ನೀವು ಯಾರು ಋಷಿಗಳೇ, ಇವನು ನನ್ನ ಬೆರಳಿನಿಂದ ಹಾಲನ್ನು ಕುಡಿತಾನೆ. ಮಾಮಯಂ ಧಾಸ್ಯತಿ ಇತಿ, ನನ್ನನ್ನು ಇವನು ಹೊಂದುತ್ತಾನೆ ಅಂತ ಭಾಷಿತೆ ಚೈವ ವಜ್ರಿಣ ಮಾಂಧಾತೇತಿ ತಥೋ ನಾಮ ಅಸ್ಯ ಚಕ್ರುಹು ಸೇಂದ್ರಾಹ ದಿವೌಕಸಃ. ದೇವತೆಗಳೆಲ್ಲ ಸೇರಿ ಮಾಂಧಾತ, ಧಾತ ಇಂದ್ರನನ್ನೇ ಧಾತೃವಾಗಿ ಹೊಂದಿದಾದ್ರಿಂದಾಗಿ ಆ ಹುಡುಗನಿಗೆ ಮಾಂಧಾತ ಅನ್ನುವ ಹೆಸರನ್ನೇ ಇಟ್ಟರು. ಬೆಳೆದ. ಆಶ್ಚರ್ಯ ಅಂದರೆ ಬೆರಳಿನಿಂದ ಹಾಲನ್ನು ಚೀಪಿ ಸ್ವಲ್ಪ ಹೊತ್ತಿಗೇನೆ 13 ಮೊಳದಷ್ಟು ಎತ್ತರದ ಶರೀರದವನಾಗಿ ಬೆಳೆದ. ಅವನಿಗೆ ಇಲ್ಲ ಅಂದರೆ ಪ್ರತಿ ದಿವಸ ಬಂದು ಹಾಲು ಕೊಡೋದು ಯಾರು? ಮಾಡುತ್ತೆ. ಇಂದ್ರನಿಗೆ ಒಂದು ದೂರವಾಣಿ ಹಚ್ಚಬೇಕು, ಅವನು ಅಲ್ಲಿಂದ ಮತ್ತೆ ಓಡಿ ಬರಬೇಕು, ಮತ್ತೆ ಅವನು ಬೆರಳಿಡಬೇಕು. ಇಲ್ಲ, ಒಂದು ಬಾರಿ ಕುಡಿದ ಹಾಲಿನಲ್ಲಿ ಸಿಗುವ ಪೌಷ್ಟಿಕ ಆಹಾರ ಎಷ್ಟಿತ್ತು ಅಂದರೆ, ಒಂದು ಸರ್ತಿ ಎತ್ತರಕ್ಕೆ ಬೆಳೆದು ನಿಂತ ಮೇಲೆ ಮತ್ತೆ ಹಾಲಿನ ಅವಕಾಶ, ನಾಳೆಯಿಂದ ಊಟವೇ. ಒಟ್ಟಿಗೆ ಎಲ್ಲ ಅನ್ನಪ್ರಾಶನ ಅದು ಇದು ಎಲ್ಲ ಸೇರುವ ಹಾಗೆ ಅವನಿಗೆ ರಕ್ಷಣೆ ಕೊಟ್ಟಿದೆ ಪ್ರಕೃತಿ. ಕಿಷ್ಕೂನ್ ರಾಜನ್ ತ್ರಯೋದಶ ಅವರ್ಧತ, 13 ಮೊಳಗಳಷ್ಟು ಎತ್ತರಕ್ಕೆ ಬೆಳೆದು ನಿಂತ. ಆಗಲೇ ಮಗು ನಡೆಯುವುದಕ್ಕೆ, ಓಡಾಡುವುದಕ್ಕೆ, ಕಲಿಯುವುದಕ್ಕೆ, ಕೇಳುವುದಕ್ಕೆ, ನೋಡುವುದಕ್ಕೆ, ಮಾತಾಡುವುದಕ್ಕೆ ಶುರು ಮಾಡಿಬಿಟ್ಟಿದೆ. ಹೀಗೆ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಯಿತು, ತುಂಬ ಸಂತೋಷವಾಯಿತು. ಯುವನಾಶ್ವನಿಗೂ ಹೀಗೆ ಬೆಳೆದು ನಿಂತಹ ಹುಡುಗನ ಬಗ್ಗೆ ಸಂತೋಷ ಆಯಿತು. ದೇವತೆಗಳೆಲ್ಲ ಅವನನ್ನು ಕುರಿತು ಅಭೇದ್ಯಂ ಕವಚಂ ಚೈವ ಸದ್ಯಸ್ತಮುಪಶಿಷ್ಯರ್ಯು ಸೋಭಿಷಿಕ್ತೋ ಭಗವತಾ ಸ್ವಯಂ ಶಕ್ರೇಣ ಭಾರತ. ಹೀಗೆ ಬೆಳೆದು ನಿಂತ ಆತನಿಗೆ ವಿಶೇಷವಾಗಿ ದೇವತೆಗಳೇ ಕವಚವನ್ನು, ಅಭೇದ್ಯವಾದ ಕವಚವನ್ನು ಕೊಟ್ಟು, ಇಂದ್ರನೇ ಸ್ವತಃ ಬಂದು ರಾಜ್ಯದಲ್ಲಿ ಯುವನಾಶ್ವನ ಜೊತೆಗೆ ಬಂದು ಮಾಂಧಾತೃವಿಗೆ ಅಧಿಕಾರವನ್ನು ಕೊಟ್ಟು ಸಿಂಹಾಸನದಲ್ಲಿ ಕೂಡಿಸಿದ. ಹೀಗೆ ಇಂದ್ರನಿಂದ ಅಭಿಷಿಕ್ತನಾಗುವುದು ಅಂದರೆ ಅದು ದೊಡ್ಡ ಚೇತನ, ಸಾಮಾನ್ಯ ಚೇತನ ಅಂತೂ ಅಲ್ಲ. ಚಕ್ರವರ್ತಿಗಳಲ್ಲಿ ಹಿರಿಯನು ಅನ್ನೋದನ್ನು ಆ ಶಬ್ದ ಹೇಳುತ್ತೆ ನಮಗೆ. ಏಕಾಹ್ಕನ ಪೃಥಿವೀತೇನ ಧರ್ಮ ನಿತ್ಯೇನ ಭಾರತ. ಶಕ್ರನ ಅರ್ಧಾಸನವನ್ನು ಹೊಂದುವುದಕ್ಕೂ ಯೋಗ್ಯನಾದವನು. ಅಷ್ಟೇ ಅಲ್ಲ, ಒಂದೇ ದಿವಸದಲ್ಲಿ ಸಮಗ್ರ ಭೂಮಿಯನ್ನು ವಿಜಿತ ಶಾಸನಾದೇವ ಸರ್ವರತ್ನಾಕರ ಪತ್ತನ, ಸರತ್ನಾಕರ ಪತ್ತನ, ಸಮುದ್ರದಿಂದ ಹಿಡಿದು ನಗರಗಳ ಭೂಮಿಯ ತನಕದ ಎಲ್ಲ ಭಾಗಗಳನ್ನು ಒಂದು ದಿವಸದ ಪರ್ಯಟನೆಯಲ್ಲಿ ಯುದ್ಧ ಮಾಡಿ ಗೆದ್ದು ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಅವನಿಗೆ ಇಂದ್ರನ ಸಮ ಅಂತ ಯಾಕೆ ಹೇಳಿದ್ದು ಅಂದರೆ ಅದಕ್ಕೊಂದು ಕಾರಣವನ್ನು ಹೇಳ್ತಾರೆ. ತೇನ 12 ವಾರ್ಷಿಕ್ಯಾಂ ಅನಾವೃಷ್ಟ್ಯಾಂ ಮಹಾತ್ಮನ ವೃಷ್ಟಂ ಸಸ್ಯಾಭಿವೃದ್ಧ್ಯರ್ಥಂ ಮಿಷತೋ ವಜ್ರಪಾಣಿನಃ. ಇಂದ್ರ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ 12 ವರ್ಷಗಳ ಕಾಲ ಮಳೆ ಬರದೆ ಅನಾವೃಷ್ಟಿಯಿಂದ ನೆಲ ಎಲ್ಲ ಒಣಗಿ ಬಳಲಿ ಬೆಂಡಾಗಿ ಬೋಳಾದಾಗ ಇವನೇ ಮಳೆ ಬರೆಸಿದ್ನಂತೆ. ಇಂದ್ರ ನೋಡ್ತಾ ಇರಬೇಕಾದ್ರೇ, ಅಂದರೆ ಅಷ್ಟು ಪ್ರಕೃತಿಯ ಮೇಲೆ ಹಿಡಿತಾ ಇತ್ತು. ಎಲ್ಲವನ್ನೂ ಆವಾಹನೆ ಮಾಡಿ ಮಂತ್ರದಿಂದ ಜೋರಾಗಿ ಮಳೆ ಬರುವಂತೆ ಮಾಡಿದ. ಅದರಿಂದಾಗಿ ಇಂದ್ರನಿಗೆ ಸಮ. ಇದೊಂದು ಅವನ ವಿಶೇಷವಾದ, ಅಂದರೆ ಇಂದ್ರನಿಗೆ ಸಮ ಅಂದರೆ ಯೋಗ್ಯತೆಯಲ್ಲಿ ಅಂತಲ್ಲ, ಇಂದ್ರನ ಒಂದು ಕೆಲಸ. ಇಂದ್ರ ಮಳೆ ಬರೆಸುವವನು, ಪಾಕಶಾಸನ, ಭೂಮಿಗೆ ಸಮಾಧಾನ ಕೊಡುವವನು. ಹಾಗಾಗಿ ಇವನು ಆ ರೀತಿಯಲ್ಲಿ ಭೂಮಿಗೆ ಮಳೆ ಬರಿಸಿ ಅನುಕೂಲವನ್ನು ಮಾಡಿಕೊಟ್ಟಾದ್ರಿಂದಾಗಿ ಇಂದ್ರ ಸಮನೆನಿಸಿದ. ಅಷ್ಟೇ ಅಲ್ಲ, ಅನೇಕ ಸಂಖ್ಯೆಯಲ್ಲಿ, ಅಂದರೆ ಕೋಟಿ ಸಂಖ್ಯೆಯಲ್ಲಿ ಹಸುಗಳನ್ನು ಉದ್ದಗಲಕ್ಕೂ ಎಲ್ಲರಿಗೂ ದಾನ ಮಾಡಿ, ಪ್ರತಿಯೊಬ್ಬರ ಮನೆಯಲ್ಲೂ ಹಸು ಇರಬೇಕು. ಅದು ಹಸು ಸಾಕ್ಲಿಕ್ಕೆ ಒಂದು ಗೋಶಾಲೆ ಅಂತ ಮಾಡಿ ಅಲ್ಲಿಗೆ ಡೊನೇಷನ್ ಕೊಡೋದಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಅವರವರು ಹಸು ಸಾಕಿದರೆ ಬೇಕಾದಷ್ಟು ತನ್ನಿಂದ ತಾನೇ ಊರಿನಲ್ಲಿ ಎಲ್ಲ ಬೆಳವಣಿಗೆಗಳು ಬೆಳೀತಾ ಹೋಗುತ್ತೆ. ಆರೋಗ್ಯವೂ ಹೆಚ್ಚುತ್ತೆ, ವ್ಯಾಪಾರವೂ ಹೆಚ್ಚುತ್ತೆ, ನೆಮ್ಮದಿಯೂ ಇರುತ್ತೆ, ಧರ್ಮವೂ ಉಳಿಯುತ್ತೆ, ಸಂಸ್ಕೃತಿ ಉಳಿಯುತ್ತೆ. ಎಷ್ಟು ರೀತಿಯ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು, ಗೋವಿನ ಮಹತ್ವವನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗುವ ಸಂಗತಿ. ಹಾಗಾಗಿ ಹಸುವನ್ನು ಎಲ್ಲರಿಗೂ ದಾನ ಮಾಡಿದ ಅಂತೆ. ತೇನ ಪದ್ಮಸಹಸ್ರಾಣಿ ಗವಾಂ ದಶ ಮಹಾತ್ಮನ ಬ್ರಾಹ್ಮಣೇಭ್ಯೋ ಮಹಾರಾಜ ದತ್ತಾನೀತಿ ಪ್ರಚಕ್ಷತೆ. ಇದು ಅವನ ಹೆಗ್ಗಳಿಕೆಯನ್ನು ಹೇಳುವಾಗ ಎಲ್ಲರಿಗಿಂತ ಹೆಚ್ಚು ಗೋವುಗಳನ್ನು ದಾನ ಮಾಡಿದವನು ಅಂತ ಮಾಂಧಾತೃವಿಗೆ ಗೌರವ ಇದೆ. ಅಂದರೆ ಅಷ್ಟು ಅವನಿಗೆ ಧರ್ಮದ ಬಗ್ಗೆ ಕಾಳಜಿ ಇತ್ತು. ಹೀಗೆ ಅವನ ಕಥೆಯನ್ನು ಹೇಳಿದಾಗ ಆಯಿತು, ಹೀಗೆ ಅವನು ಚೆನ್ನಾಗಿ ರಾಜ್ಯಭಾರ ಮಾಡಿದ ಅಂತ. ನೀವು ಮಧ್ಯದಲ್ಲಿ ಮತ್ತೆ ಸೋಮಕ ಅಂತ ಒಬ್ಬನನ್ನು ಹೇಳಿದ್ರಿ. ಸೋಮಕನು ಇಲ್ಲಿ ಯಾಗ ಮಾಡಿದ್ದಾನೆ ಅಂತ. ಆ ಸೋಮಕನ ಬಗ್ಗೆ ನನಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ, ಅದಕ್ಕೆ ನೀವು ಹೇಳಬೇಕು ಅಂತ ಕೇಳಿದಾಗ ಆ ಸೋಮಕನ ವಂಶದ ಕಥೆಯನ್ನು ಹೇಳ್ತಾರೆ. ಬಹಳ ಸ್ವಾರಸ್ಯಕರವಾದಂತಹ ಕಥೆ ಅದು ಮುಂದೆ ಬರುತ್ತೆ. ಜಂತು ಅಂತ ಒಬ್ಬ ಹುಟ್ಟುತ್ತಾನೆ, ಅಲ್ಲಿಂದ
ಹೇಗೆ ವಂಶ ವೃದ್ಧಿ ಆಗುತ್ತೆ, ಅದು ಪಾಂಡವರ ಕಥೆಗೆ ಯಾಕೆ ಸಂಬಂಧ ಇದೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಹೀಗೆ ಒಂದೊಂದು ಮಾತು ಬಂದಾಗಲೂ ಅದರ ಹಿಂದೆ ಏನು, ಅದು ಯಾಕೆ ಹಾಗಾಯಿತು, ಅಲ್ಲೇನಾಯಿತು, ಅದೇನಾಯಿತು, ಈ ಪ್ರಶ್ನೆಗಳು ಅದಕ್ಕೆ ಉತ್ತರಗಳು ಈ ಚರ್ಚೆಯ ಮೂಲಕ ಒಂದು ಕಥೆ ಕೇಳುವಾಗ ಅಥವಾ ಅದನ್ನು ಗಮನಿಸಿದಾಗ ನಮಗೆ ಬೇರೆ ಬೇರೆ ಕಥೆಗಳ ಜೊತೆಗಿನೊಂದು ಸಂಬಂಧ ಮತ್ತು ಅದು ಇತಿಹಾಸ ಅನ್ನುವ ದೃಷ್ಟಿಯಿಂದ ಇಲ್ಲಿ ತನಕ ಅದು ಹೇಗೆ ಬಂತು, ಯಾಕೆ ಬಂತು, ಅದರ ಒಂದು ವಿಶಿಷ್ಟವಾದ ಕಥೆಯಲ್ಲಿ ಒಂದು ಸಂಬಂಧ ಇದೆ. ಅದು ಜೈವಿಕವಾಗಿ ಮುಂದೆ ಮುಂದೆ ಅಂಥದ್ದೇ ಆ ಮನೆತನದಲ್ಲಿ ಕಾಣ್ತಾ ಇರುತ್ತೆ. ಅದನ್ನು ಮತ್ತೆ ಪ್ರತ್ಯೇಕವಾಗಿ ಇದು ಯಾಕೆ ಬಂತು ಅಂತ ಕೇಳು, ಇದರ ಮೊದಲೊಂದು ಹೀಗಾಗಿತ್ತು ಅದರಿಂದ ಹೀಗಾಗಿದೆ, ಇದರ ಮೊದಲು ಇಲ್ಲೊಂದು ಹೀಗಾಗಿತ್ತು ಅದರಿಂದ ಇಲ್ಲಿ ಹೀಗಾಗಿದೆ ಅಂತ ಉತ್ತರ ಕೊಡುವಂತಹ ಒಂದು ಕಥೆ. ಅದನ್ನು ಮತ್ತೆ ಮುಂದಿನ ಬಾರಿ ನಾವು ಭಾರತದ ಕಥೆಯನ್ನು ಕೇಳುವಾಗ ಅದಕ್ಕೆ ಕಿವಿಯಾಗೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.